ಎಲ್ರು ತಿಳ್ಕೊಂಡಿರೋದು ಮೈಸೂರು ಅರಮನೆನ ಎಲ್ರು ಅಂಬಾವಿಲಾಸ ಅರಮನೆ ಅಂತ ಕರೀತಾರೆ. ಅವ್ರ ಪಕ್ಕದಲ್ಲಿ ನಾವು ನಿಂತ್ಕೊಳ್ಳುವಂತ ಒಂದು ಪುಣ್ಯ ನಮಗ್ ಸಿಕ್ಕಿದೆಯಲ್ಲ ಅಂತ ಅನ್ನೋದು ನಮ್ಗೆ ನಿಜವಾಗಿ ಒಂದು ಸಂತೋಷ ಕೊಡುವಂತ ವಿಚಾರ. ದರ್ಬಾರ್ ಟೈಮ್ ನಲ್ಲಿ ಮಹಾರಾಜರು ಈಗ ಹೊರಗಡೆ ಎಲ್ಲ ಹೋದಾಗ ಮೈಸೂರು ಪೇಟವನ್ನ ತೊಡ್ತಾರೆ, ವಿಶೇಷವಾದಂತದ್ದು ಅವ್ರದೇ ಒಂದು ಪೇಟ. ಆದ್ರೆ ದರ್ಬಾರ್ ಟೈಮ್ ನಲ್ಲಿ ಆ ಮೈಸೂರು ಪೇಟನ ತೊಡಲ್ಲ ಅವರು, ಆ ಗೋಲ್ಡನ್ ಇದ್ರಲ್ಲಿರುತ್ತೆ. ಈಗೆಲ್ಲ ಬೇರೆ ಬೇರೆ ತರ ಮಾಡ್ತಾರೆ, ಬಟ್ ಹಿಂದೆ ಎಲ್ಲ ಅದು ಚಿನ್ನದ ಗುಂಡಿಗಳೇ ಗೊತ್ತಿದೆ. ಇಲ್ಲಿ ಯದುವೀರ್ ಮಹಾರಾಜರಿಗೆ ಗಂಡ ಬೇರುಂಡ ಅಂತಿ ಬಿರುದ ಅಂಕಿತ ನರಪತಿ ಬಿರುದಂತೆಂಬರ ಗಂಡ ಶ್ರೀಮನ್ ಮಹೀಸೂರ ಪುರವರಾಧೀಶ್ವರ ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರು ಆಗಮಿಸುತ್ತಿದ್ದಾರೆ, ಅವಧಾನ ಸಾವಧಾನ. ಬಟ್ ಮಯೂರ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಮಯೂರ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮೇಲಿಂದ ಇಳಿತಾರೆ ಪಲ್ಲವ ಚಕ್ರವರ್ತಿಗೆ ಒಂದು ಇದನ್ನ ಮಾಡಕ್ಕೆ. ಆ ಹಿಂದೆಯಿಂದನೂ ಕೂಡ ಅವರು ಈಗ ಅವರು ಹಾಕಿರೋ ಓಲೆಗಳು ಕೂಡ ವಜ್ರದ ಓಲೆಗಳೇ ಆಗಿದೆ. ಮೈಸೂರು ದಸರಾ ಎಷ್ಟೊಂದು ಸುಂದರ ಅಂತ ಪ್ರತಿ ವರ್ಷ ನಿಮ್ಮನ್ನ ಮೈಸೂರಿಗೆ ಕರೆದುಕೊಂಡು ಬರ್ತಾ ಇದೀವಿ. ಈ ವರ್ಷ ನನ್ನ ಸ್ವಂತ ಪ್ರಯತ್ನ ಇದು. ಟಾಕಿಂಗ್ ಪ್ಯಾರೆಟ್ಸ್ ಯೂಟ್ಯೂಬ್ ಚಾನೆಲ್ ಮೂಲಕ ಮೈಸೂರಿನ ವಿಶೇಷತೆಗಳನ್ನ ನಿಮಗ್ ತಿಳಿಸ್ಕೊಡುವಂತಹ ಕೆಲಸಕ್ಕೆ ನಾನ್ ಮುಂದಾಗಿದ್ದೀನಿ. ಹಾಗಾಗಿ ಮೈಸೂರಲ್ಲಿರುವಂತ ವಿಶೇಷ ವ್ಯಕ್ತಿಗಳನ್ನ, ವಿಶಿಷ್ಟ ಜಾಗಗಳನ್ನ ನಿಮಗೆ ಮತ್ತೊಮ್ಮೆ ಅದ್ರ ಬಗ್ಗೆ ಮಾಹಿತಿ ಕೊಡುವಂತಹ, ಗೊತ್ತಿಲ್ಲದ ಮಾಹಿತಿ ಕೊಡುವಂತ ಕೆಲಸ ಮಾಡ್ತಾ ಇದ್ದೀನಿ. ನಮಸ್ಕಾರ, ನಾನು ಸಬಾ ಹಕೀಂ. ಆದ್ರೆ ಈ ಸಲ ಬಂದಿರೋದಿದೆಯಲ್ಲ, ಅದು ತುಂಬಾನೇ ವಿಶಿಷ್ಟವಾಗಿದೆ. ಕಾರಣ ಏನು ಅಂತ ಅಂದ್ರೆ, ಒಂದು ಟಾಕಿಂಗ್ ಪ್ಯಾರೆಟ್ಸ್ ಯೂಟ್ಯೂಬ್ ಚಾನೆಲ್ ಮಾಡಿರೋದು ನನ್ನ ಸ್ವಂತ ಪ್ರಯತ್ನ. ಮತ್ತೊಂದೇನು ಅಂತಂದ್ರೆ, ಮೈಸೂರು ದಸರಾ ಅಂದ ತಕ್ಷಣ ನಮ್ಗೆ ಆನೆ ಆಗಿರಬಹುದು, ಅಂಬಾರಿ ಆಗಿರಬಹುದು, ಅರಮನೆ ಆಗಿರಬಹುದು, ಲೈಟಿಂಗ್ಸ್ ಆಗಿರಬಹುದು, ಸೊ ಇದೆಲ್ಲ ಕಣ್ಣಿಗೆ ತುಂಬಾನೇ ಆಕರ್ಷಣೆ. ಆದ್ರೆ ನಾವು ಅರಮನೆ ಅನ್ನೋ ವಿಚಾರಕ್ಕೆ ಬರೋದಾದ್ರೆ ಇನ್ನೂ ಕೂಡ ನಮ್ಮಲ್ಲಿ ಹಂಬಲ, ಕುತೂಹಲ ತುಂಬಾ ಇರೋದೇನು ಅಂತಂದ್ರೆ ದರ್ಬಾರ್ ಹೇಗ್ ನಡೆಸ್ತಾರೆ ಅಂತ. ಮಾಧ್ಯಮಕ್ಕೆ 1 ದಿನ 2 ದಿನ ಅವಕಾಶ ಕೊಡ್ತಾರೆ. ಆ ಅವಕಾಶವನ್ನ ನಾವು ಕಣ್ತುಂಬಿಕೊಳ್ತೀವಿ. ಆದ್ರೆ ಇಲ್ಲಿ ಹಾಗಲ್ಲ. ಆಕ್ಚುಲಿ ದರ್ಬಾರ್ ನಡೆಯೋದೇ ಬೇರೆ. ದರ್ಬಾರಲ್ಲಿ ಯಾರೆಲ್ಲ ಭಾಗಿಯಾಗಿರ್ತಾರೆ, ಆ ದರ್ಬಾರ್ ಹೇಗಿರುತ್ತೆ, ಇದೆಲ್ಲದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನನ್ನ ಜೊತೆಗೆ ಒಬ್ಬ ವಿಶೇಷ ಅತಿಥಿ ಕೂಡ ಜಾಯಿನ್ ಆಗಿದ್ದಾರೆ. ಸೊ ಅವ್ರನ್ನ ಈಗ ವೆಲ್ಕಮ್ ಮಾಡ್ತೀನಿ. ಸೊ ಅವರೇ ಲಕ್ಷ್ಮೀ ಕಿಶೋರ್ ಅರಸ್ ಅಂತ ಹೇಳಿ. ಇವರು ರಿಸರ್ಚ್ ಸ್ಟೂಡೆಂಟ್ ಆಗಿದ್ದಾರೆ, ಪ್ರಾಧ್ಯಾಪಕರಾಗಿದ್ದಾರೆ. ಸೊ ಹಿಸ್ಟ್ರಿ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡ್ತಿದ್ದಾರೆ, ತಿಳ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಇವರು ರಾಜರ ಪಕ್ಕದಲ್ಲಿ ಆಸ್ಥಾನಿಕರಾಗಿ ಆ ಸಂದರ್ಭದಲ್ಲಿ ಪ್ರತಿ ವರ್ಷ ಪಾಲ್ಗೊಳ್ತಾರೆ. ಇದು ಇವರ ವಂಶ ಪಾರಂಪರ್ಯವಾಗಿ ನಡೆದುಕೊಂಡು ಬಂದಿದೆ. ಸೊ ಇವರು ನಮ್ ಜೊತೆಗೆ ಸಿಕ್ಕಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಖಾಸಗಿ ದರ್ಬಾರ್ ಹೇಗಿರುತ್ತೆ ಅನ್ನೋ ಪ್ರಶ್ನೆಗಳನ್ನ ಮಾಡೋಣ. ಲಕ್ಷ್ಮೀ ಕಿಶೋರ್ ಅರಸ್ ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಮೇಡಮ್. ನಾನು ಆಕ್ಚುಲಿ ರಾಜ ಪೋಷಾಕಲ್ಲಿ ನಿಮ್ಮನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಅದೇ ರಾಜ ಪೋಷಾಕು ಸ್ವಲ್ಪ ಅದಕ್ಕೆ ಇದೆಲ್ಲ ಕೊಟ್ಟಿದೀವಿ, ಹಾಗಾಗಿ ಸಮಸ್ಯೆ ಆಗ್ತು. ಓಕೆ. ಸೊ ಈ ದರ್ಬಾರ್ ಅಂದ ತಕ್ಷಣ, ದರ್ಬಾರ್ ಹಾಲ್ ಅಂದ ತಕ್ಷಣ, ಅಥವಾ ರಾಜ ವೈಭೋಗ ಅಂದ ತಕ್ಷಣ ನಮ್ಗೆ ಚಿಕ್ಕವರಿದ್ದಾಗಿಂದನೂ ಒಂದು ಕ್ಯೂರಿಯಾಸಿಟಿ. ಯಾಕಂದ್ರೆ ಮನೆಯಲ್ಲಿ ನಮ್ಮ ಅಜ್ಜಿ ತಾತಂದ್ರು ನಮ್ಗೆ ರಾಜ ಮಹಾರಾಣಿಯರ ಕಥೆಗಳನ್ನ ಹೇಳ್ತಾ ಇದ್ರು. ರಾಜ ಅಂದ ತಕ್ಷಣನೇ ಆತ ಕಿರೀಟ ಧರಿಸಿರ್ತಾನೆ, ವಜ್ರ ವೈಢೂರ್ಯಗಳನ್ನ ಧರಿಸಿರ್ತಾನೆ, ಹಾಗಿರುತ್ತೆ ಹೀಗಿರುತ್ತೆ ಅಂತ. ಬಟ್ ಕರ್ನಾಟಕದವರಿಗೆ ಒಂದು ಭಾಗ್ಯ ಏನು ಅಂತಂದ್ರೆ, ರಾಜರು ನಮ್ಮ ಸ್ಟೇಟ್ ಅಲ್ಲೇ ಇದ್ದಾರೆ. ಪ್ರತಿ ವರ್ಷ ಅವ್ರನ್ನ ಕಣ್ತುಂಬಿಕೊಳ್ಬಹುದು ರಾಜ ಪೋಷಾಕಲ್ಲಿ ಅಂತ ಅಂದು. ಆದ್ರೆ ಆ ರಾಜ ಪೋಷಾಕಿನ ಜೊತೆಗೆ ನೀವು ಕೂಡ ಭಾಗಿಯಾಗ್ತೀರಾ, ದರ್ಬಾರ್ನ ಕಣ್ತುಂಬಿಕೊಳ್ತೀರಾ. ಒಂದೊಂದೇ ನಮ್ಗೆ ವಿವರಿಸ್ತಾ ಹೋಗೋದಾದ್ರೆ, ಮೊದಲಿಗೆ ಆ ಪೋಷಾಕಿನ ಬಗ್ಗೆ. ಮೇಡಮ್, ನಿಜವಾಗಿಯೂ ಅದು ಒಂದು ನಾನ್ ಕೇಳ್ಬೇಕು ಅಂತ ಅಂದ್ರೆ ನಮ್ಮ ಜೀವನದ ಒಂದು ಪುಣ್ಯ ಅಂತ ನಾನು ಭಾವಿಸ್ತೀನಿ. ಯಾಕೆ ಅಂದ್ರೆ ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ ಉಳ್ಕೊಂಡಿದೆ ಅಂತ ಅಂದ್ರೆ ಇದ್ರ ಮೂಲಕ ಮಾತ್ರ. ನಮ್ಮ ಹಿಂದೆ ನಮ್ಮ ಮುತ್ತಾತ, ನಮ್ಮ ತಾತನವರು ಇವರೆಲ್ಲರೂ ಕೂಡ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರ ಕಾಲದಲ್ಲಿ, ಮತ್ತೆ ಜಯಚಾಮರಾಜೇಂದ್ರ ಒಡೆಯರ್ ಅವ್ರ ಕಾಲದಲ್ಲಿ ಅವರೆಲ್ಲರೂ ಕೂಡ ದರ್ಬಾರ್ನಲ್ಲಿ ಭಾಗಿಯಾಗ್ತಿದ್ರು. ಅವಾಗೆಲ್ಲ ರಾಜರಾಳ್ವಿಕೆನೆ ಇತ್ತು, ಬಹಳಷ್ಟು ವೈಭೋಗದಿಂದಿತ್ತು. ಈಗ ನಿಮ್ಗೆಲ್ರಿಗೂ ಗೊತ್ತು, ಈಗ ಒಂದು ಪ್ರಜಾಪ್ರಭುತ್ವ ಇದೆ. ಪ್ರಜಾಪ್ರಭುತ್ವದಲ್ಲಿ ಖಾಸಗಿ ದರ್ಬಾರ್ ಅನ್ನುವಂಥದ್ದು ಒಂದು ಸಾಂಕೇತಿಕ ಆಚರಣೆ. ಇದನ್ನ ಮೈಸೂರು ರಾಜವಂಶರು ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಆ ಸಾಂಕೇತಿಕ ಆಚರಣೆ ಆದ್ರೂ ಸಹ ದರ್ಬಾರ್ನಲ್ಲಿ ಅವರು ಪೂಜೆ ಮಾಡುವಂತದ್ದು ಮತ್ತೆ ಅವರು ಸಂಕಲ್ಪ ಮಾಡುವಂತದ್ದು ರಾಜ್ಯದ ಒಳಿತಿಗಾಗಿನೇ, ಅವ್ರ ಸ್ವಂತಕ್ಕೋಸ್ಕರ ಏನು ಮಾಡ್ಕೊಳ್ಳಲ್ಲ. ಇದರಲ್ಲಿ ನಾನು ರೀಸೆಂಟ್ ಆಗಿ ಒಂದು 4 ವರ್ಷದಿಂದ ನಾನು ಈ ಒಂದು ರಿಚುವಲ್ ನಲ್ಲಿ ನಾನು ಅಟೆಂಡ್ ಆಗ್ತಿದ್ದೀನಿ ಮೇಡಮ್.
ಈ ನಮ್ಮ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಮಹಾರಾಜ ಆದ್ಮೇಲೆ ನನ್ಗೆ ಅವಕಾಶ ಸಿಕ್ಕಿದೆ. ಸೊ ಇದು ನಾನು ಆಗ್ಲೇ ಹೇಳ್ದಂಗೆ ನನ್ನ ಜೀವನದ ಒಂದು ಸೌಭಾಗ್ಯ. ಆ ಟೈರು ನಿಜವಾಗ್ಲೂ ಮೇಡಮ್ ಎಷ್ಟು ಒಂದು ಖುಷಿ ಕೊಡುತ್ತೆ ಅಂತ ಅಂದ್ರೆ, ನಿಜವಾಗಿಯೂ ಈಗ ನಾವು ಮೂವಿಗಳಲ್ಲಿ ನಾವು ಮೊದಲು ನೋಡ್ತಿದ್ವಿ, ನೀವು ಹೇಳಿದಾಗೆ ನಾವು ಕಥೆಗಳನ್ನೆಲ್ಲ ಕೇಳ್ತಿದ್ವಿ. ಮತ್ತೆ ಅವರ ದರ್ಬಾರಿಗಳಾಗಿರ್ಬೋದು, ಆಸ್ಥಾನಿಕರಾಗಿರ್ಬೋದು, ಮಂತ್ರಿಗಳಾಗಿರ್ಬೋದು, ಇವರೆಲ್ಲರೂ ಎಷ್ಟು ಭಾಗವಹಿಸ್ತಿದ್ರು. ಮತ್ತೆ ಅವ್ರ ಪೋಷಕಗಳು, ಆ ಪೋಷಕನ ನಾವೇ ಹಾಕೊಂಡಾಗ ನಮ್ಗೆ ಒಂಥರ ಖಂಡಿತ ಅದು ಏನೋ ಒಂಥರ ಇದೆ, ರಾಜಗಾಂಭೀರ್ಯದ್ದು. ಮತ್ತೆ ನಾವು ಅವ್ರ ಜೊತೆ ಪಕ್ಕದಲ್ಲಿ ಇದ್ದೀವಲ್ಲ, ಅವ್ರನ್ನ ಕಣ್ಣಾರ ನೋಡ್ತಾ ಇದೀವಿ. ಇಂತ ಒಂದು ವೈಭವವನ್ನ, ಯಾಕೆಂದ್ರೆ ರಾಜನ ಇಂದ್ರನ್ಗೆ ಹೋಲಿಸ್ತಾರೆ, ರಾಜೇಂದ್ರ ಅಂತ ಕರೀತಾರೆ. ಆ ಇಂದ್ರನಗರಿಯ ವೈಭವವನ್ನ ನಾವು ಮೈಸೂರು ಅರಮನೆಯಲ್ಲೇ ಕಣ್ತುಂಬ್ಕೊಳ್ತಾ ಇದೀವಿ. ಎಷ್ಟೊಂದ್ ಜನ ಸಾಕ್ಷಾತ್ ದೇವ್ರು ಅಂತ ಪೂಜಿಸುವಂತ ಮಹಾರಾಜರನ್ನ ಅವ್ರ ಪಕ್ಕದಲ್ಲಿ ನಾವು ನಿಂತ್ಕೊಳ್ಳುವಂತ ಒಂದು ಪುಣ್ಯ ನಮಗ್ ಸಿಕ್ಕಿದೆಯಲ್ಲ ಅಂತ ಅನ್ನೋದು ನಮ್ಗೆ ನಿಜವಾಗಿ ಒಂದು ಸಂತೋಷ ಕೊಡುವಂತ ವಿಚಾರ. ಅದು ನಮ್ದು ಗೌನ್ ಅಂತ ಹೇಳ್ತಾರೆ ಮೇಡಮ್, ಅದನ್ನ ನಾವು ಹಾಕೊಳ್ಳುವಂತ ಸೂಟ್ ಅನ್ನ ದರ್ಬಾರ್ ಸೂಟ್ ಅಂತ ಹೇಳ್ತಾರೆ. ಅದು ಬೇರೆ ಬೇರೆ ಇವರಿಗೆಲ್ಲ ಕಮ್ಯುನಿಟಿ ಅವ್ರಿಗೆಲ್ಲ ಒಂದೊಂದು ತರ ಸೂಟ್ಗಳಿವೆ. ಹಿಂದೆ ಅಂದ್ರೆ ರಾಜನ ಕಮ್ಯುನಿಟಿಯವರು, ಅಂದ್ರೆ ಅವರ ಅರಸು ಸಮುದಾಯದವರು, ಇವರೆಲ್ಲರೂ ಸಹ 2 ತರದ ಕಲರ್ ಸೂಟ್ಗಳನ್ನ ಹಾಕ್ಬೋದು, ದರ್ಬಾರ್ ಸೂಟ್ಗಳನ್ನ. ಅದ್ರಲ್ಲಿ ಒಂದು ಬ್ಲಾಕ್ ಸೂಟು ಮತ್ತೆ ವೈಟ್ ಸೂಟು. ಸೊ ಇದ್ರಲ್ಲಿ ಅದ್ರ ಮೇಲೆ ನಾವು ವರ್ಲಿ ಅಂತ ವರ್ಲಿ ಅಂತ, ಅದು ಗೋಲ್ಡನ್ ಕಲರ್ ಇರುತ್ತೆ. ಈಗ ಕೆಲವು ಬೇರೆ ಬೇರೆ ಕಲರ್ ಗಳನ್ನೂ ಹಾಕೊಂತಾರೆ, ಬಟ್ ಮ್ಯಾಕ್ಸಿಮಮ್ ಅದು ಹಿಂದೆ ಎಲ್ಲ ಗೋಲ್ಡನ್ ಕಲರ್ ಇರ್ತಿತ್ತು. ಮತ್ತೆ ಹೇಗೆ ಮಹಾರಾಜರು ಅವರ ಈಗ ದರ್ಬಾರ್ ಟೈಮ್ ನಲ್ಲಿ ಮಹಾರಾಜರು ಈಗ ಹೊರಗಡೆ ಎಲ್ಲ ಹೋದಾಗ ಮೈಸೂರು ಪೇಟವನ್ನ ತೊಡ್ತಾರೆ, ವಿಶೇಷವಾದಂತದ್ದು ಅವ್ರದೇ ಒಂದು ಪೇಟ. ಆದ್ರೆ ದರ್ಬಾರ್ ಟೈಮ್ ನಲ್ಲಿ ಆ ಮೈಸೂರು ಪೇಟನ ತೊಡಲ್ಲ ಅವರು ಬೇರೆ ಒಂದು ಕಿರೀಟ ತರುವ, ಮತ್ತೆ ಅದ್ರ ಮೇಲೆ ಕುಚ್ಚಿರುವಂತದ್ದು, ಮಣಿಗಳೆಲ್ಲ ಇರುವಂತದ್ದು, ಈ ತರದ್ದು ಒಂದು ವಜ್ರ ಖಚಿತ ಇದೆಲ್ಲ ಇರುತ್ತೆ ಮೇಡಮ್, ಗಂಡಬೇರುಂಡ ಲಾಂಛನದೆಲ್ಲ ಇರುತ್ತೆ, ಅಂತದನ್ನ ತೊಡ್ತಾರೆ. ಆ ಟೈಮ್ ನಲ್ಲಿ ನಾವು ಅದನ್ನ ಈ ಮೈಸೂರು ಪೇಟನ ತೊಟ್ಕೊಳ್ಳೋದು ಮೇಡಮ್. ಅದು ನಿಜವಾಗಿಯೂ ಎಷ್ಟು ಒಂದು ರೀತಿ ತುಂಬಾ ಖುಷಿ ಅದು. ಆಕ್ಚುಲಿ ಅದು ಅದನ್ನ ಫೀಲ್ ಮಾಡಿದವರು ಮಾತ್ರ ಗೊತ್ತು ಮೇಡಮ್ ಆ ತರದೆಲ್ಲ. ಯಾಕಂದ್ರೆ ಇಂದು ಅದು ಉಳ್ಕೊಂಡಿದೆಯಲ್ಲ, ಅದೇ ನಮ್ಮ ಒಂದು ನಿಜವಾಗ್ಲು ಪುಣ್ಯ ಅದು. ಸೊ ಅದನ್ನ ನಾವು ಧರಿಸ್ಕೊಂತೀವಿ ಮೇಡಮ್. ಆ ಪೇಟವನ್ನ ಅರಮನೆಯವರೇ ಕೆಲವರು ಇದ್ದಾರೆ, ಅದಕ್ಕೆ ಅಂತಾನೆ ಅವರು ಸುತ್ತಾರೆ, ಅವ್ರು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ, ಬೇರೆ ಯಾರಿಗೂ ಈ ಪೇಟನ ಕೊಡಲ್ಲ. ಮತ್ತೆ ಅದು ರೇಷ್ಮೆ ಸೀರೆನಲ್ಲಿ ಅದನ್ನ ನೀಟಾಗಿ ಒಂದು ಸುತ್ತಿ ಮೈಸೂರು ಪೇಟನ ತುಂಬಾ ಚೆನ್ನಾಗಿ ಮಾಡಿರ್ತಾರೆ ಮೇಡಮ್. ಅದನ್ನ ನಾವು ಹಾಕೊಂಡು ಆ ದಿನ ದರ್ಬಾರ್ ಡ್ರೆಸ್ ಹಾಕೊಂಡು ಮತ್ತೆ ವರ್ಲಿ ಹಾಕೊಂಡು ದರ್ಬಾರ್ನಲ್ಲಿ ಭಾಗವಹಿಸ್ತೀವಿ ಮೇಡಮ್. ಇದು ನಮ್ಮ ಡ್ರೆಸ್ ಇಂದು ಒಂದು ವಿಶೇಷತೆ. ಮತ್ತೆ ಅದ್ರದ್ದು ಬಟನ್ಸ್ ಗಳು ಅಷ್ಟೇ ಆ ಗೋಲ್ಡನ್ ಇದ್ರಲ್ಲಿರುತ್ತೆ. ಈಗೆಲ್ಲ ಬೇರೆ ಬೇರೆ ತರ ಮಾಡ್ತಾರೆ, ಬಟ್ ಹಿಂದೆ ಎಲ್ಲ ಅದು ಚಿನ್ನದ ಗುಂಡಿಗಳೇ ಬರ್ತಿತ್ತಂತೆ. ಖಂಡಿತ ಮೇಡಮ್, ಮಹಾರಾಜರುಗಳು ನಾಲ್ವಡಿ ಅವರಂತೂ ಎಸ್ಪೆಷಲಿ ಎಷ್ಟೊಂದ್ ಜನಕ್ಕೆ ಆ ಚಿನ್ನದ ಗುಂಡಿಗಳು ಮತ್ತೆ ಮುದ್ರೆ ಇರುವಂತದ್ದು, ಕೆಲವು ರಾಜಮುದ್ರೆ ಇರುವಂತ ಗುಂಡಿಗಳನ್ನೆಲ್ಲ ಪ್ರೆಸೆಂಟ್ ಮಾಡ್ತಿದ್ರು. ಅದನ್ನ ಹಾಕೊಂಡು ಅವಾಗ ಅದನ್ನ ಹೋಲ್ಸ್ಕೊಂತಿದ್ರು. ಆಕ್ಚುಲಿ ಇವರೆಲ್ಲ ಹಳೆ ಪೈಕಿಯವರು ಮತ್ತೆ ರಾಜನ ಸುತ್ತಮುತ್ತ ಇದ್ದಂತ ಆಸ್ಥಾನಿಕರುಗಳು, ಅದ್ರಲ್ಲೂ ಅರಸಮನೆಗಳು. ಹಿಂದೆ ಇವಾಗ ಸರ್ಕಾರ ಇದೆ ಮತ್ತೆ ಬೇರೆ ಬೇರೆ ಇಲಾಖೆಗಳಿವೆ, ಅವಾಗ್ಲೂನು ರಾಜರೇ ಇದ್ದಾಗ ಅದೇ ಒಂದ್ ಸರ್ಕಾರ, ಅವ್ರದೇ ಒಂದು ಸರ್ಕಾರದಲ್ಲಿ ಇವರೆಲ್ಲರೂ ಕೂಡ ಈಗೇನು ಒಬ್ಬೊಬ್ರು ಜಾಯಿಂಟ್ ಡೈರೆಕ್ಟರ್ ಇರ್ತಾರೆ, ಸೆಕ್ರೆಟರಿಗಳು ಇರ್ತಾರೆ, MD ಇರ್ತಾರೆ, ಇನ್ನು ಬೇರೆ ಬೇರೆ ಏನು ಆಫೀಸರ್ಸ್ ಗಳು, ಅಧಿಕಾರಿಗಳು ಏನು ಅದನ್ನ ನೋಡ್ಕೊಳ್ತಿರ್ತಾರೆ. ಅದೇ ತರ ಅರಸು ಕುಲದವರಾಗಿರೋದು ಮತ್ತೆ ಬೇರೆ ಬೇರೆಯವರೆಲ್ಲ ಅವಾಗ ಇದನ್ನ ನೋಡ್ಕೊಂತಿದ್ರು. ಅವರೆಲ್ಲರೂ ಸಹ ಈ ದರ್ಬಾರ್ ಟೈಮ್ ನಲ್ಲಿ ಭಾಗವಹಿಸ್ತಿದ್ರು, ಮತ್ತೆ ಆಯುಧ ಪೂಜೆ ಟೈಮ್ ನಲ್ಲೂ ಭಾಗವಹಿಸ್ತಿದ್ರು. ದಸರಾ ಪ್ರೊಸೆಷನ್ ಹೋಗ್ಬೇಕಾದ್ರೆ ಮಹಾರಾಜರು ಮುಂದೆ ಅವರೆಲ್ಲರೂ ಸಹ ಹೋಗ್ತಿದ್ರು. ನೀವು ಹಳೆ ಪೇಂಟಿಂಗ್ಸ್ ಎಲ್ಲ ನೋಡಿದ್ರೆ, ನೀವು ಮೈಸೂರು ಅರಮನೆಯಲ್ಲೇ ಇದೆ ಅಲ್ಲೆಲ್ಲ ಪೂರ್ತಿ ಎಲ್ಲ, ಕೆಲವರು ಬ್ಲಾಕ್ ಕೋಟ್ ಗಳನ್ನ ಹಾಕೊಂಡಿರ್ತಾರೆ, ಕೆಲವರು ವೈಟ್ ಹಾಕೊಂಡಿರ್ತಾರೆ. ಇನ್ನು ಹಳೆ ಪೈಕಿಯವರು ಅಂತ ಬರ್ತಾರೆ, ಅವರು ರಾಜನ ಅಂಗರಕ್ಷಕ ಪಡೆ ಅಂತ ಕರೀತಾರೆ. ಅಂಗರಕ್ಷಕ ಪಡೆಗೆ ಹಳೆ ಪೈಕಿ ಅಂತ ಯಾಕೆ ಹೆಸರು ಬಂತಪ್ಪ ಅಂತ ಅಂದ್ರೆ, ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಈ ಒಂದು ಹೆಸರನ್ನ ಕೊಡ್ತಾರೆ. ಅವ್ರನ್ನ ಜಿಲ್ಲೋಗಳು ಅಂತ ಕೂಡ ಕರೀತಾರೆ ಮೇಡಮ್. ಇವಾಗ ಮಹಾರಾಜರು ಅಂದ್ರೆ ಈಗ ಸಾಂಕೇತಿಕವಾಗಿ ನಡೆಸ್ಬೇಕಾದ್ರೆ ನೀವು ನೋಡ್ಬೋದು, ಬೆಳ್ಳಿ ಬಾಗ್ಲಿದೆ, ಅಂಬಾವಿಲಾಸ, ಈ ಅಂಬಾವಿಲಾಸ ತೊಟ್ಟಿಗೆ ಹೋಗಿ ದರ್ಬಾರ್ ನಡೆಸುವಂತದ್ದು. ಮತ್ತೆ ಇನ್ನೂ ಒಂದೇನಂದ್ರೆ, ಎಲ್ರು ತಿಳ್ಕೊಂಡಿರೋದು ಮೈಸೂರು ಅರಮನೆನ ಎಲ್ರು ಅಂಬಾವಿಲಾಸ ಅರಮನೆ ಅಂತ ಕರೀತಾರೆ. ಆಕ್ಚುಲಿ ಅದು ಅಕಾರ್ಡಿಂಗ್ ಟು ದ ಪ್ಯಾಲೇಸ್ ರೆಕಾರ್ಡ್ಸ್ ಅಂಬಾವಿಲಾಸ ಅರಮನೆ ಅಲ್ಲ. ಅಂಬಾವಿಲಾಸ ಅದು ಒಂದು ಜಸ್ಟ್ ಒಂದು ಒಂದು ಭಾಗ. ಏನು ಪ್ರೈವೇಟ್ ದರ್ಬಾರ್ ನಡೆಯುತ್ತಲ್ಲ, ಅದನ್ನ ಅಂಬಾವಿಲಾಸ ತೊಟ್ಟಿ ಅಂತ ಕರೀತಾರೆ. ಅದೇ ತರ ಇನ್ನು ಬೇರೆ ಬೇರೆ ತೊಟ್ಟಿಗಳು ಅರಮನೆಯಲ್ಲಿ ಇವೆ. ಹಾಗಾದ್ರೆ ಮೈಸೂರು ಅರಮನೆ ಹೆಸರೇನು?
ಅರಮನೆ ಹೆಸರು ಮೈಸೂರು ಅರಮನೆ ಅಷ್ಟೇ. ಅಷ್ಟೇ. ಇದನ್ನ ರಾಜವಂಶಸ್ಥರು ಕೂಡ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ರಾಜಮಾತೆಯವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ, ಮಹಾರಾಜರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅಂಬಾವಿಲಾಸ ಅರಮನೆ ಏನೋ ಅದ್ ಯಾವಾಗಿಂದ ಶುರುವಾಯ್ತೋ ಗೊತ್ತಿಲ್ಲ, ಬಟ್ ಮೈಸೂರು ಅರಮನೆ ಅಷ್ಟೇ. ಅರಮನೆ. ಬಟ್ ಅಲ್ಲೂ ಇದೇ ತರ ಬೇರೆ ಬೇರೆ ಅಂಬಾವಿಲಾಸ ತೊಟ್ಟಿ ಇದೆ, ಕನ್ನಡಿ ತೊಟ್ಟಿ ಇದೆ, ಕರಿಕಲ್ ತೊಟ್ಟಿ ಇದೆ, ಸವಾರಿ ತೊಟ್ಟಿ ಇದೆ, ನವಿಲ್ ತೊಟ್ಟಿ ಇದೆ, ಕನ್ನಡಿ ತೊಟ್ಟಿ ಇದೆ, ಬೊಂಬೆ ತೊಟ್ಟಿ ಇದೆ. ಇವೆಲ್ಲ ಒಂದೊಂದು ಯಾರ್ಡ್, ಕೋರ್ಟ್ ಯಾರ್ಡ್ಗಳು. ಸೊ ಈ ತರದ್ದು ಇರೋದ್ರಿಂದ ಅಲ್ಲಿ ಹೋಗ್ಬೇಕಾದ್ರೆ ಆ ಜಿಲ್ಲೋಗಳು ಅಂತ ಹೇಳನಲ್ಲ, ಅವರು ಆ ಬಾಗ್ಲು ತೆಗ್ದು ಅಲ್ಲೇ ನಿಂತ್ಕೊಂತಾರೆ. ಯಾಕೆಂದ್ರೆ ಅವ್ರೊಂಥರ ವಾಚ್ಮೆನ್ಸ್ ಗಳಿದ್ದಂಗೆ, ಅದನ್ನ ಜಿಲ್ಲಗಳು ಅಂತ ಕರೀತಾರೆ. ಅವ್ರ ಅಟೇರೆ ಬೇರೆ ಇರುತ್ತೆ. ಅವ್ರೊಂಥರ ಗ್ರೀನ್ ಡ್ರೆಸ್ ಎಲ್ಲ ಹಾಕಿರ್ತಾರೆ ಮೇಡಮ್, ಕೈಯಲ್ಲಿ ಅಂಕುಶತರ, ಮತ್ತೆ ಅವರು ಕೆಲವರು ಕನ್ನಡಿ ಇಟ್ಕೊಂಡಿರ್ತಾರೆ, ಅದೆಲ್ಲ ಇಟ್ಕೊಂಡಿರ್ತಾರೆ. ಮತ್ತೆ ಇನ್ನು ಅವರ ರಾಜರ ಮುಂದೆ ಇಬ್ರು ಹೋಗ್ತಿರ್ತಾರೆ, ಮಹಾರಾಜರ ಮುಂದೆ. ಅವರು ದಿವಟಿಗೆ ಅಂತ ಇಟ್ಕೊಂತಿದ್ರು ಹಿಂದೆ, ಆದ್ರೆ ಈಗ ದಿವಟಿಗೆ ಇಲ್ಲ. ಅದೇ ತರದ್ ಏನೋ ಒಂದು ಕುಚ್ಚು ಸಿಂಬಲ್ ಇಟ್ಕೊಂಡು ಅವರು ಮಹಾರಾಜರನ್ನ ವೆಲ್ಕಮ್ ಮಾಡ್ತಾ ಅವ್ರಿಗೆ ಪರಾಕ್ ಹೋಗ್ಕೊಂತ ಮಾಡೋ ಪ್ರಕಾರ ಮೇಡಮ್ ಏನಂದ್ರೆ ಅವು ಪರ್ಷಿಯಾ ಭಾಷೆಲ್ಲೇ ಇವೆ ಮ್ಯಾಕ್ಸಿಮಮ್, ಪೂರ್ತಿ ಪರ್ಷಿಯನ್ ಇದ್ರಲ್ಲೇನೆ. ಅಂದ್ರೆ ದಿವಟಿಗೆ ಸಲಾಂ ಅಂತ ಅಂತಾರೆ, ಅದು ಪರ್ಷಿಯನ್ ಭಾಷೆಲ್ಲೇ ಇರೋದ್ರಿಂದ ಪರ್ಷಿಯನ್ ಭಾಷೆಲ್ಲೇ ಹೇಳ್ತಾರೆ. ಅವಾಗೆಲ್ಲ ಹಿಂದೆ ಅಂದ್ರೆ ಅವ್ರದ್ದು ಹಲವಾರು ಗಂಡ ಬೇರುಂಡ ಅಂತಿ ಬಿರುದ ಅಂಕಿತ ನರಪತಿ ಬಿರುದಂತೆಂಬರ ಗಂಡ ಶ್ರೀಮನ್ ಮಹೀಸೂರ ಪರ್ವರಾಧೀಶ್ವರ ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರು ಆಗಮಿಸುತ್ತಿದ್ದಾರೆ, ಅವಧಾನ ಸಾವಧಾನ ಅಂತ ಅನ್ಕೊಂಡು ಈ ತರ ಎಲ್ಲ ಹೇಳ್ತಾರೆ ಮೇಡಮ್. ಅದಿನ್ನು ಬೇರೆ ಬೇರೆ ಹನುಮಧ್ವಜ, ಗರುಡಧ್ವಜ ಅವ್ರದೆಲ್ಲ ತುಂಬಾ ಅವರ ವಂಶಸ್ಥರದ್ದು ಬಿರುದು ಇದೆಯಲ್ಲ, ಅದನ್ನೆಲ್ಲವೂ ಸೇರಿಸಿ ಹೇಳ್ತಾರೆ. ಅದ್ರ ಜೊತೆಗೆ ಪರ್ಷಿಯಾ ಭಾಷೆನಲ್ಲಿ ಹೇಳ್ತಾರೆ. ಈ ಪರ್ಷಿಯಾ ಭಾಷೆ ಯಾವಾಗಿಂದ ನಂಟು, ಹೇಗೆ ಇಲ್ಲಿ ಸೇರ್ಕೊಳ್ತು ಅಂತ? ನನ್ ಪ್ರಕಾರ ಮೇಡಮ್ ಇದು ಪರ್ಷಿಯನ್ ಭಾಷೆ ಇವರಿಗೆ ಇನ್ಫ್ಲೂಯೆನ್ಸ್ ಆಗಿರೋದು ಆಫ್ಟರ್ ಹೈದರ್ ಅಲಿ ಅಂಡ್ ಟಿಪ್ಪು. ಹೈದರ್ ಅಲಿ ಅಂಡ್ ಟಿಪ್ಪು ಮ್ಯಾಕ್ಸಿಮಮ್ ಅವರ ಆಡಳಿತ ಪರ್ಷಿಯನ್ ಇದ್ರಲ್ಲೇ ಮಾಡಿಸಿದ್ರು. ಅದಾದ್ಮೇಲೆ ಕಡತಗಳು ಎಲ್ಲ 1799 ಅಲ್ಲಿ ಯಾವಾಗ ಟಿಪ್ಪು ಮರಣ ಆಯ್ತಲ್ಲ, ಟಿಪ್ಪುದ್ದು ಆಂಗ್ಲೋ ಮೈಸೂರು ವಾರ ಆಗಿ, ಅವಾಗೆಲ್ಲ ಎಷ್ಟೊಂದು ಕಡತಗಳು ಮತ್ತೆ ಅರಮನೆಯಲ್ಲಿದ್ದಂತ ಸಿಬ್ಬಂದಿಗಳೆಲ್ಲವೂ ಈ ಪರ್ಷಿಯನ್ ಭಾಷೆಯವರೇ ಆಗಿದ್ರು ಮ್ಯಾಕ್ಸಿಮಮ್. ಅದನ್ನ ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ಶಿಫ್ಟ್ ಮಾಡ್ಬೇಕಾದ್ರೂ ಪರ್ಷಿಯನ್ ಭಾಷೆಯವರೆಲ್ಲ ಕೆಲವರು ನಿರಾಶ್ರಿತರಾದ್ರು. ಯಾಕಂದ್ರೆ ಪರ್ಷಿಯಾದಿಂದ ಕರ್ಕೊಂಡ್ ಬಂದಿದ್ರಂತೆ ಟಿಪ್ಪು ಆಗಿ ಎಷ್ಟೊಂದ್ ಜನ. ಅವರೆಲ್ಲ ನಿರಾಶ್ರಿತರಾಗ್ತಾರಲ್ಲ, ಅವ್ರನ್ನೆಲ್ಲ ಮತ್ತೆ ವಾಪಸ್ ಕಳ್ಸಕ್ಕಾಗಲ್ಲ ಅಂತ ಹೇಳಿ ಮುಮ್ಮಡಿ ಅವರು ಅವರಿಗೆ ಇಲ್ಲೇ ಎಷ್ಟೊಂದು ವ್ಯವಸ್ಥೆಗಳನ್ನ ಕಲ್ಪಿಸ್ಕೊಟ್ರು. ಅದ್ರಲ್ಲಿ ಕುದುರೆ ಲಾಯಕ ಇದ್ ಮಾಡುವಂತದ್ದು, ಮತ್ತೆ ಆನೆಗಳನ್ನ ಕಾಯುವಂತದ್ದು, ಹೊಂಟೆಗಳನ್ನ ಇದ್ ಮಾಡುವಂತದ್ದು, ಕೆಲವ್ರಿಗೆ ಅವ್ರ ಅಡ್ಗೆ ಮನೆಯಲ್ಲಿ, ಯಾಕಂದ್ರೆ ಪರ್ಷಿಯನ್ ಡಿಶ್ ಗಳೇ ಬೇರೆ ತರ ಇರ್ತಿದ್ವು. ಈಗ್ಲೂ ಅರಮನೆಯಲ್ಲಿ ಅದು ಸಿಸ್ಟಮ್ ಇದೆ. ಹೌದೌದು ಇದೆ. ಮಾಮೂಲಿ ಹಿಂದೂ ಶೈಲಿ ಮತ್ತೆ ಪರ್ಷಿಯನ್ ಸ್ಟೈಲ್ ಅಡಿಗೆಗಳು ಇದೆಲ್ಲ ಅವ್ರು ಮಾಡಕ್ಕೆ ಅದನ್ನ ಅವರೇ ಮಾಡ್ತಾರೆ. ಸೊ ಅವಾಗ ಅವರಿಗೆಲ್ಲ ಈ ತರದ್ದು ಕೆಲವೊಂದು ಹುದ್ದೆಗಳನ್ನ ಕೊಟ್ರು, ಅವ್ರಿಗೆ ಒಂದು ಜೀವನೋಪಾಯ ಮಾಡಿ ಇರ್ಸ್ಕೊಂಡ್ರು. ಇದೆಲ್ಲ ಮುಮ್ಮಡಿ ಅವ್ರ ಕಾಲದಿಂದ ಬಂದಿರೋದು. ಯಾಕೆಂದ್ರೆ ಮುಮ್ಮಡಿ ಅವ್ರ ಕಾಲದಿಂದಲೇ ಮೈಸೂರಲ್ಲಿ ದಸರಾ ಸ್ಟಾರ್ಟ್ ಆಗಿತ್ತು. ಅದಕ್ಕೂ ಮೊದಲೇ ಶ್ರೀರಂಗಪಟ್ಟಣದಲ್ಲಿ ದಸರಾ ನಡೀತಾ ಇತ್ತು. ಸೊ ಆ ಮುಮ್ಮಡಿ ಅವ್ರ ಕಾಲದ್ದು ಪಳುವಳಿಕೆಗಳನ್ನ ಉಳಿಸ್ಕೋಬೇಕು ಅಂತ ಹೇಳಿ ಹಳೆ ಪೈಕಿ, ಈ ದಿವಟಿಗೆ ಸಲಾಮು ಮತ್ತೆ ಈ ಪರ್ಷಿಯನ್ ಇದನ್ನೆಲ್ಲ ಇವತ್ತಿಗೂ ಕೂಡ ಮೈಸೂರು ಅರಮನೆಯಲ್ಲಿ ಕಸ ದರ್ಬಾರ್ ಸಾಂಕೇತಿಕವಾಗಿ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ. ಈ ದರ್ಬಾರ್ ಹಾಲ್ ನ ಸ್ಪೆಷಾಲಿಟಿ ಏನು ಅಂದ್ರೆ, ಅಲ್ಲಿ ಎಷ್ಟು ವರ್ಷ ಹಳೆಯ ಪೇಂಟಿಂಗ್ಸ್ ಆಗಿರ್ಬಹುದು ಅಥವಾ ರಾಜ ಮಹಾರಾಜರಿಂದ ಬಂದಿರೋ ವಸ್ತುಗಳಾಗಿರ್ಬಹುದು ಇದೆ, ನೀವು ಅಬ್ಸರ್ವ್ ಮಾಡ್ದಂಗೆ? ನಾನು ಅಬ್ಸರ್ವ್ ಮಾಡಿದ ರೀತಿನಲ್ಲಿ ಹೇಳ್ಬೇಕಂದ್ರೆ ಮೇಡಮ್, ಅಲ್ಲಿ ದರ್ಬಾರ್ ಹಾಲ್ ನಲ್ಲಿ ಯಾವುದೇ ರೀತಿಯಾದಂತ ಪೇಂಟಿಂಗ್ಸ್ ಇಲ್ಲ. ಬಟ್ ದರ್ಬಾರ್ ಹಾಲು ನೀವು ಇಂಟೀರಿಯರ್ ನೋಡ್ತಾ ಇದ್ರೇನೆ ಯಾವ್ದೋ ದೇವಲೋಕದಲ್ಲಿ ಇದೀವೋ ಅನ್ನೋ ಫೀಲ್ ಆಗುತ್ತೆ. ಖಂಡಿತ ಮೇಡಮ್, ಅದು ಅಮರಲೋಕ. ಈಗ ಇಂದ್ರಪ್ರಸ್ಥ ಅಂತ ಒಂದು ಕತೆ ಬರುತ್ತೆ ಇವರಿಗೆ. ಇಂದ್ರಪ್ರಸ್ಥದಲ್ಲಿ ಒಂದು ಅರಮನೆನ ಮಾಡಿಸ್ಕೊಟ್ರಂತೆ ವಿಶ್ವಕರ್ಮ. ಆ ಒಂದು ಇಂದ್ರಪ್ರಸ್ಥದ ಕಲ್ಪನೆನೆ ನಮ್ಮ ಮೈಸೂರು ಅರಮನೆ ದರ್ಬಾರ್ ಹಾಲ್ ನಲ್ಲಿ ನಾವು ನೋಡ್ಬೋದು. ನಿಜವಾಗಿ ಮೈಸೂರು ಅರಮನೆ ದರ್ಬಾರ್ ಹಾಲ್ ನ ನಾವು ಕರೆಕ್ಟ್ ಆಗಿ ನೋಡ್ಬೇಕು ಅಂತ ಅಂದ್ರೆ ಸಾರ್ವಜನಿಕರು ಅದಂದ್ರೆ ಎಲ್ರು ನೋಡಕ್ಕಾಗಲ್ಲ. ಬಟ್ ಮಯೂರ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಮಯೂರ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮೇಲಿಂದ ಇಳಿತಾರೆ ಪಲ್ಲವ ಚಕ್ರವರ್ತಿಗೆ ಒಂದು ಇದನ್ನ ಮಾಡಕ್ಕೆ. ಅದೆಲ್ಲ ಪೂರ್ತಿ ದರ್ಬಾರ್ ಹಾಲ್. ಅದು ಮೇಲೆ ದರ್ಬಾರ್ ಹಾಲ್ ನಲ್ಲಿ ಈಗ ನಾವು ಅರಮನೆ ಮೇಲೆ 2 ಲೈಟಿಂಗ್ಸ್ ಇದ್ ಮಾಡ್ತಾ ಇರೋದನ್ನ ನೋಡ್ತೀವಿ ಗೋಪುರದಲ್ಲಿ. ಅದ್ ಆಕ್ಚುಲಿ ಅದು ದರ್ಬಾರ್ ಹಾಲ್. ಅದು ಹಿಂದೆ ಅಲ್ಲಿ ಗ್ರೀನ್ ಲೈಟ್ ಮತ್ತೆ ರೆಡ್ ಲೈಟ್ ಇದ್ ಮಾಡ್ತಿದ್ರು. ಗ್ರೀನ್ ಲೈಟ್ ಅಂದ್ರೆ ದರ್ಬಾರ್ ನಡೀತಿದೆ, ಅಲ್ಲಿ ಮಹಾರಾಜರು ದರ್ಬಾರ್ ಅಲ್ಲಿ ಇದ್ದಾರೆ, ಅರಮನೆಯಲ್ಲಿ ಇದ್ದಾರೆ ಅಂತ ಅರ್ಥ. ರೆಡ್ ಲೈಟ್ ಇದೆ ಅಂತ ಅಂದ್ರೆ ಮಹಾರಾಜರು ಇಲ್ಲ ಅಲ್ಲಿ ಅಂತ
ಅರ್ಥ ಇದನ್ನ ನೋಡಿ ಜನ ತಿಳ್ಕೊಳ್ಳಿ ಅಂತ ಆತರ ಮಾಡಿರೋದು. ಅದ್ರಲ್ಲಿ ದರ್ಬಾರ್ ಹಾಲ್ ನಲ್ಲಿ ಸುಮಾರು ಕಂಬಗಳಿವೆ, ನೀವು ನೋಡ್ಬೋದು. ಆ ಕಂಬಗಳಲ್ಲಿ ಮೇನ್ 4 ಕಂಬಗಳಿವೆ ಸಭಾಂಗಣದಲ್ಲಿ. ಆ ಸಭಾಂಗಣ 4 ಕಂಬಗಳ ಮಧ್ಯೆ ಚಿನ್ನದ ಸಿಂಹಾಸನ ಜೋಡಣೆ ಮಾಡಿಸ್ತಾರೆ. ಚಿನ್ನ ಸಿಂಹಾಸನ ಜೋಡಣೆ ಮಾಡಿಸಿ ಅದಕ್ಕೆ ಮುಂಭಾಗ ಅದು ಏನಿದೆ ಅದು ಎರಡದು ಮುಂದೆ ಅಂದ್ರೆ ದರ್ಬಾರ್ ಸಭಾಂಗಣ. ಅದು ನಾವು ಮೂವಿಗಳಲ್ಲೆಲ್ಲ ನೋಡಿದ್ವಿ ಅದೇ ತರ. ಈ ಕಡೆ ಆ ಕಡೆ ಎಲ್ಲ ಬೇರೆ ಬೇರೆ ತರ ಚೇರ್ಗಳನ್ನೆಲ್ಲ ಹಾಕಿರ್ತಿದ್ರು. ಅವಾಗೆಲ್ಲ ಸಂಗೀತ ಕಚೇರಿ ಇವೆಲ್ಲ ನಡೀತಿದ್ವಂತೆ ಮಹಾರಾಜರು ಮುಂದೆ. ಈವನ್ ಜಯಚಾಮರಾಜ ಒಡೆಯರ್ ಕಾಲದಲ್ಲೂ ಸಂಗೀತ ಕಚೇರಿ ಇವೆಲ್ಲವೂ ನಡೀತಿತ್ತು. ಜಯಲಲಿತಾ ಅವ್ರು ಇದಾರಲ್ಲ, ಅವರ ತಾಯಿಯವರು ಕೂಡ ನಾಟ್ಯ ಎಲ್ಲ ಮಾಡ್ತಿದ್ರಂತೆ ಇಲ್ಲಿಗೆ ಬಂದು. ಸೊ ಇದೆಲ್ಲ ನಡೀತಿತ್ತು. ಇವಾಗ ಏನಂದ್ರೆ ಅದ್ ಯಾವ್ದು ಇಲ್ಲ. ಈಗ ಪ್ರಜಾಪ್ರಭುತ್ವದ ದಸರಾ ಆಗಿರೋದ್ರಿಂದ ಸಾಂಕೇತಿಕವಾಗಿ ಮಾಡ್ಕೊಂತಾರೆ ಮೇಡಮ್. ನಾವೆಲ್ಲ ಅಲ್ಲಿ ಭಾಗವಹಿಸ್ತೀವಿ. ಮತ್ತೆ ಎಲ್ರಿಗೂ ಅವಕಾಶ ಇಲ್ಲ, ಅದೊಂದು ಮಾತ್ರ ಇದು. ಹಿಂದೆ ಸ್ವಲ್ಪ ಜಾಸ್ತಿ ಎಲ್ಲರಿಗೂ ಅವಕಾಶ ಕೊಡ್ತಿದ್ರಂತೆ. ಈಗ ಕೆಲವೊಂದು ಸೆಕ್ಯೂರಿಟಿ ಪರ್ಪಸ್ ಆಗಿರ್ಬೋದು, ಮತ್ತೆ ಇನ್ನು ಬೇರೆ ಬೇರೆ ವಿಚಾರಗಳಿಂದ ರಾಜಮಾತೆಯವರು ಆಯ್ದ ಕೆಲವೊಂದು ಕುಟುಂಬಗಳಿಗೆ ಮಾತ್ರ ಅಲ್ಲಿ ಅವಕಾಶ ಇದೆ. ಇದ್ರಲ್ಲಿ ಇನ್ನೂ ಒಂದ್ ಏನಂದ್ರೆ ದರ್ಬಾರ್ ಬಕ್ಷಿಗಳು ಅಂತ ಇದ್ರು. ಅವರು ಹಿಂದೆ ಈ ದರ್ಬಾರ್ ನಡೆಯೋ ಟೈಮ್ ನಲ್ಲಿ ಅವ್ರ ಮನೆಗಳಿಗೆಲ್ಲ ಕಾಗದಗಳನ್ನ ಕಳಿಸ್ತಿದ್ರು. ಈ ರೀತಿ ನೀವು ದರ್ಬಾರ್ಗೆ ಬರಬೇಕು, ಅಟೆಂಡ್ ಆಗ್ಬೇಕು ಅಂತ ಅಂದ್ಬಿಟ್ಟು ಅವರಿಂದ ನಮ್ಗೆ ಒಂದು ರೀತಿಯ ಕಾಗದಗಳು ಇನ್ವಿಟೇಷನ್ ತರ ಬರ್ತಿತ್ತು. ಅದು ಆ ಇನ್ವಿಟೇಷನ್ ಇದನ್ನ ಮಾಡ್ಕೊಂಡು ನಾವು ಆ ದರ್ಬಾರ್ನಲ್ಲಿ ಭಾಗವಹಿಸ್ತಿದ್ವಿ ಮೇಡಮ್. ಈ ಮತ್ತೆ ಮರದ ಕೆತ್ತನೆಗಳು ತುಂಬಾ ಇದೆ ದರ್ಬಾರ್ ಹಾಲ್ ನಲ್ಲಿ, ನೀವು ಸುತ್ತ ನೋಡ್ತಾ ಹೋದ್ರೆ. ಬಟ್ ಬಹಳಷ್ಟು ನೋಡ್ಲಿಕ್ಕಂತೂ ಯಾವ್ದೋ ಒಂದು ವಿಶೇಷವಾದ ಲೋಕ ಅದು ನಿಜವಾಗ್ಲು. ಈಗ ಯದುವೀರ್ ಮಹಾರಾಜರು ವಿಶೇಷ ಪೋಷಾಕಲ್ಲಿ ಬರ್ತಾರಲ್ಲ, ಅದು ಡೆಫಿನೆಟ್ಲಿ ರೇಷ್ಮೆಯಿಂದ ಮಾಡಿರೋ ಪೋಷಾಕು. ಅದೇ ರೀತಿ ತುಂಬಾ ಕಾಸ್ಟ್ಲಿಯೆಸ್ಟ್ ಮೆಟೀರಿಯಲ್ ಆಗಿರುತ್ತೆ ಆ ಬಟ್ಟೆ. ಆದ್ರೆ ಅವರು ಧರಿಸಿರೋ ಆಭರಣಗಳ ಬಗ್ಗೆ ಏನ್ ಹೇಳ್ತೀರಿ ನೀವು? ಅವು ನಿಜವಾಗ್ಲೂ ಈ ರತ್ನದ ಅಂದ್ರೆ ಡೈಮಂಡ್ ಆಭರಣಗಳ ಹೇಗೆ ಇರುತ್ತೆ ಮೇಡಮ್? ಖಂಡಿತ ಇದೆ. ಯಾಕೆ ಅಂದ್ರೆ ರಾಜ ಮಹಾರಾಜರುಗಳು ಹಿಂದೆಯಿಂದನೂ ಅವರ ಒಂದು ಸಂಪತ್ತುಗಳಿಗೆ ಮತ್ತೆ ವೈಭೋಗಕ್ಕೆ ಹೆಸರಾದಂತವ್ರು. ಆ ಹಿಂದೆಯಿಂದನೂ ಕೂಡ ಅವರು ಈಗ ಅವರು ಹಾಕಿರೋ ಓಲೆಗಳು ಕೂಡ ವಜ್ರದ ಓಲೆಗಳೇ ಆಗಿರ್ತವೆ. ನೀವು ನೋಡಿರ್ಬೋದು, ಮಹಾರಾಜರು ಇದನ್ನ ಕಿವಿ 2 ಕಡೆ ಚುಚ್ಚಿರ್ತಾರೆ, ಅವ್ರಿಗೆ ಮೇಲೊಂದು ಕೆಳಗೊಂದು ಈ ತರದ್ದು. ಮತ್ತೆ ಅವರು ಧರಿಸುವಂತ ಎಷ್ಟೊಂದು ಉಂಗುರಗಳಾಗಿರ್ಬೋದು, ಅದರಲ್ಲಿ ಎಮರಾಲ್ಡ್ ಇವೆಲ್ಲವೂ ಕೂಡ ಇರುತ್ತೆ. ಅವೆಲ್ಲ ಯಾವ್ದು ಇದಲ್ಲ. ಹೌದು, ಬಟ್ ಅದೊಂದು ಕುತೂಹಲ. ಅದು ನೋಡ್ತಾ ಇರೋ ವೀಕ್ಷಕರಾಗಿರ್ಬಹುದು ಅಥವಾ ಖಂಡಿತ ಅದರಲ್ಲಿ ಯಾವ್ದೇ ಇದಿಲ್ಲ. ಅವರು ಹಾಕಿರುವಂತದೆಲ್ಲ ಏನು ಡೈಮಂಡ್ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಈ ಮುತ್ತು ರತ್ನದ್ದು ಈ ತರದ್ದು ಇವೆಲ್ಲವೂ ಕೂಡ ಅವರ ಪೂರ್ವಜರು ಬಳುವಳಿ ತುಂಬಾ. ಅವಾಗ ಈಗಲ್ಲ, ರಣಧೀರ್ ಕಂಠೀರವ ನರಸರಾಜ ಒಡೆಯರ್ ಅವ್ರ ಕಾಲದಿಂದಲೂ ಕೂಡ ಇವೆಲ್ಲವೂ ಇದೆ. ನೀವು ರಣಧೀರ್ ಕಂಠೀರವ ನರಸರಾಜ ಒಡೆಯರ್ ಅವ್ರದ್ದು ಒಂದು ಭಕ್ತಿ ವಿಗ್ರಹ ಇದೆ ಶ್ರೀರಂಗಪಟ್ಟಣದ ನರಸಿಂಹ ದೇವಸ್ಥಾನದಲ್ಲಿ. ಅದನ್ನ ನೋಡಿದ್ರೆ ನೀವು ಗೊತ್ತಾಗುತ್ತೆ ಅವ್ರು ಯಾವ್ಯಾವ ರೀತಿಯಾದಂತಹ ಆಭರಣಗಳನ್ನ ಧರಿಸ್ತಿದ್ರು ಅಂತ. ಇವನ್ ಆ ಪಟ್ಟದ ಕತ್ತಿನೂ ಕೂಡ ಈಗ ಮಹಾರಾಜರದ್ದು ಪಟ್ಟದ ಕತ್ತಿ ಇದೆಯಲ್ಲ, ಅದಕ್ಕೆ ವಿಜಯ ನರಸಿಂಹ ಅಂತ ಹೆಸರು. ಆ ವಿಜಯ ನರಸಿಂಹ ಕತ್ತಿ ವಿಶೇಷತೆ ಏನಂದ್ರೆ ಅದು ರಣಧೀರ ಕಂಠೀರವ ನರಸರಾಜ ಒಡೆಯರ್ಗೆ ನರಸಿಂಹ ದೇವರು ಪ್ರತ್ಯಕ್ಷ ಕೊಟ್ಟ ಅನ್ನುವಂತ ಒಂದು ಐತಿಹ್ಯ ಇದೆ. ಬಟ್ ಅದನ್ನ ಜನಪದ ಕಥೆಗಳಲ್ಲಿ, ಆದ್ರೆ ಆ ಕತ್ತಿಗೆ ಈಗ್ಲೂ ಕೂಡ ವಿಜಯ ನರಸಿಂಹ ಕತ್ತಿ ಅಂತಾನೆ ಹೆಸರಿದೆ. ಅದನ್ನ ಮಹಾರಾಜರು ಈಗ ದರ್ಬಾರ್ ಸಭಾಂಗಣಕ್ಕೆ ತೆರಳಬೇಕಾದ್ರೆ ಅವರು ಎಲ್ಲ ಪೋಷಾಕು ಮತ್ತೆ ಕನ್ನಡಿ ತೊಟ್ಟಿನಲ್ಲಿ ಚಾಮುಂಡೇಶ್ವರಿ ಪೂಜೆನೆಲ್ಲ ಮುಗಿಸಿ ಅವರು ದರ್ಬಾರ್ ನಡೆಸ್ಲಿಕ್ಕೆ ತೆರಳಬೇಕಾದ್ರೆ ಅವ್ರನ್ನ ಒಬ್ರು ನಮ್ಮ ಅರಸುಮನ್ಗಳು ಒಬ್ಬರ ದರ್ಬಾರಿ ಅವ್ರ ಕೈನ ಇಟ್ಕೊಂಡು ಹೋಗ್ತಾರೆ. ಯಾಕೆಂದ್ರೆ ಆತ ಮಹಾರಾಜ ಸಾಮಾನ್ಯವಾಗಿ ಕರ್ಕೊಂಡು ಹೋಗಿದಾಗ ಅವ್ರನ್ನ ನಿಧಾನವಾಗಿ ಕೈ ಹಿಡಿದು ನಡ್ಸ್ಕೊಂಡು ಹೋಗ್ಬೇಕು, ಬನ್ನಿ ಮಹಾಸ್ವಾಮಿ ಅಂತೇಳಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಅವ್ರನ್ನ ಸಿಂಹಾಸನಾರೋಹಣ ಮಾಡ್ಬೇಕಾದ್ರೂ ಕೂಡ ಅವ್ರ ಕೈ ಹಿಡ್ಕೊಂಡೇನೆ ಸಿಂಹಾಸನ ಮೇಲೆ ಹತ್ತಿದ ಮೇಲೆ ಎಲ್ಲ ನಿಮ್ಗೆ ಗೊತ್ತೆಲ್ಲ ಟಿವಿ ಎಲ್ಲ ನೀವು ವಿಜುವಲ್ಸ್ ನೋಡಿರ್ತೀರಾ, ಸಲ್ಯೂಟ್ ಮಾಡ್ತಾರೆ. ಕಾಯೋ ಶ್ರೀ ಗೌರಿ ಮೈಸೂರು ಸಂಸ್ಥಾನ ಗೀತೆ ಇದೆ, ಅದು ಬ್ಯಾಂಡ್ ಸೆಟ್ ಅರಮನೆ ಪ್ಯಾಲೇಸ್ ಬ್ಯಾಂಡ್ ಸೆಟ್ ಅಲ್ಲೇ ಇರ್ತಾರೆ. ಅವರು ಬ್ಯಾಂಡ್ ಸೆಟ್ ಅಲ್ಲಿ ಆ ಕಾಯೋ ಶ್ರೀ ಗೌರಿ ಗೀತೆಯನ್ನ ಮುಳುಗಿಸ್ತಾರೆ. ಅವಾಗ ಎಲ್ರು ಕೂಡ ಸಲ್ಯೂಟ್ ಮಾಡ್ತಾರೆ. ಸಲ್ಯೂಟ್ ಮಾಡಾದ ನಂತರದಲ್ಲಿ ಮಹಾರಾಜರು ಕುಳಿತುಕೊಳ್ತಾರೆ. ಕುಳಿತುಕೊಂಡಾದ್ಮೇಲೆ ಇವರು ಅವರ ವಂದಿ ಮಾದಕರುಗಳು, ಅವರ ಏನೇನು ಪರಾಕಗಳು ಮತ್ತೆ ಅವರ ಬಿರುದಾವಳಿಗಳು ಇವೆಲ್ಲವನ್ನು ಸಹ ಕೂಗ್ತಾರೆ.
ಆ ಕೂಗೆಲ್ಲ ಆದ್ಮೇಲೆ ಪುರೋಹಿತರುಗಳು ಮತ್ತೆ ಅರ್ಚಕರುಗಳು ಬೇರೆ ಬೇರೆ ದೇವಸ್ಥಾನಗಳಿಂದ ಬಂದಿರ್ತಾರೆ. ಅವರೆಲ್ಲರೂ ಕೂಡ ಅವರಿಗೆ ತೀರ್ಥ ಪ್ರಸಾದವನ್ನ ಕೊಡ್ತಾರೆ. ಮೊದಲನೇ ದಿನ ಬೇರೆ ತರ ನಡೆಯುತ್ತೆ. ಅಂದ್ರೆ ಅವ್ರೇನೋ ತೀರ್ಥನೆಲ್ಲ ಪ್ರೋಕ್ಷಣೆ ಮಾಡ್ತಾರೆ ತಲೆ ಮೇಲೆ, ಇವರು ಅದನ್ನ ಕಳೆದು ಅದನ್ನೆಲ್ಲ ಸ್ವೀಕಾರ ಮಾಡ್ತಾರೆ. ಬೇರೆ ದಿನ ತೀರ್ಥ ಪ್ರಸಾದಗಳನ್ನ ಎಲ್ಲಾನು ಕೊಟ್ಟಾದ್ಮೇಲೆ ಅವರಿಗೆ ಇನಾಮು ಅಂತ ಕೊಡ್ತಾರೆ ಇವರಿಗೆ ಪುರೋಹಿತರುಗಳಿಗೆಲ್ಲ. ಅದಾದ್ಮೇಲೆ ನಮ್ದು ನಾವೇನು ಈ ದರ್ಬಾರಿಗಳಿರ್ತೀವಿ, ಆಸ್ಥಾನಿಕರುಗಳಿರ್ತೀವಿ, ನಾವೆಲ್ಲರೂ ಕೂಡ ಆಮೇಲೆ ಹೋಗಿ ನಾವು ನಮ್ ಸಲಾಂನ ಮಾಡ್ತೀವಿ. ನಿಮ್ ಸಲಾಂ ಹೇಗ್ ಮಾಡ್ತೀರಾ? ಒಂದ್ಸಲ ತೋರ್ಸ್ಬೋದಾ ನಮ್ಗೆ? ನಮ್ ಸಲಾಂ ಹೇಗೆ ಅಂತ ಅಂದ್ರೆ ಮೇಡಮ್, ಇವಾಗ ಮಹಾರಾಜರು ಸಿಂಹಾಸನ ಮೇಲೆ ಕೂತಿರ್ತಾರೆ, ನಾವೆಲ್ಲ ಸೈಡ್ ಅಲ್ಲಿ ನಿಂತಿರ್ತೀವಿ. ಆಮೇಲೆ ನೆಕ್ಸ್ಟ್ ಅವ್ರದೆಲ್ಲ ಆದ್ಮೇಲೆ ನಾವು ಹೋಗಿ ನಮ್ಮ ಪೇಟೆ ಏನ್ ಹಾಕೊಂಡಿರ್ತೀವಿ ಈ ಮುಂದೆ ಹೋಗಿ ಒಂದ್ 3-4 ಜನ ಎಲ್ಲ ನಿಂತ್ಕೊಂಡು ಹಿಂಗೆ ನಮ್ಮ ಪೇಟೆನ ಹೋದ್ರೆ ಇದ್ ಮಾಡಿ ಅವ್ರ ಕೈ ಮುಗ್ದು ಮತ್ತೆ ಅದೇ ರೀತಿ ಬೆನ್ ತೋರ್ಸಲ್ಲ, ತೋರ್ಸ್ಬಾರ್ದು. ರಾಜನ್ಗೆ ಯಾವತ್ತು ಬೆನ್ ತೋರ್ಸ್ಬಾರ್ದು ಅನ್ನೋದು ಅದೊಂದು ಪದ್ಧತಿ. ಹಾಗಾಗಿ ನಾವು ಅವರಿಗೆ ಯಾವ್ದೇ ಕಾರಣಕ್ಕೂ ಬೆನ್ ತೋರ್ಸಲ್ಲ. ಅದೇ ರೀತಿ ಹಿಂದೆ ಬಂದು ನಾವೆಲ್ಲಿ ನಿಂತಿದ್ವಿ ಆ ಸ್ಥಳದಲ್ಲಿ ನಾವು ನಿಂತ್ಕೊಳ್ತೀವಿ. ಹಿಂದೆ ಎಲ್ಲ ಬೇರೆ ಬೇರೆ ತರದ್ದು ನಡೀತಿತ್ತಂತೆ ಮೇಡಮ್, ಏನೇನೋ ಚರ್ಚೆಗಳು ವಿಚಾರಗಳು ಇವೆಲ್ಲ ಚರ್ಚೆ ಆಗ್ತಿದ್ವು. ಇವಾಗೆಲ್ಲ ಸಾಂಕೇತಿಕವಾಗಿ ಕಾಸಾ ದರ್ಬಾರ್ ನಡೆಸೋದ್ರಿಂದ ಆತರ ಏನ್ ಚರ್ಚೆಗಳು ಏನಾಗಲ್ಲ. ಅದೇ ಮೇಡಮ್, ಸಲಾಂ ಮಾಡಿದ್ಮೇಲೆ ನಾವು ಅದೇ ಬೆನ್ನನ್ನ ತೋರ್ಸ್ಬಾರ್ದು ಅನ್ನೋ ಏನು ಪರಿಪಾಠ ಇದೆ ಅದನ್ನ ನಾವೆಲ್ಲ ನಾವು ಪಾಲಿಸ್ತೀವಿ. ಮತ್ತೆ ನಮ್ಮ ಸ್ಥಳ ಏನಿದೆ ಅಲ್ಲಿ ಹೋಗಿ ನಾವು ನಿಂತ್ಕೊಳ್ತೀವಿ. ನಮಗೆಲ್ಲ ಒಂದೊಂದು ಹಾರಗಳನ್ನ ಹಾಕ್ತಾರೆ, ಹೂವಿನ ಹಾರಗಳನ್ನ. ಮಲ್ಲಿಗೆ ಆಬ್ವಿಯಸ್ಲಿ ಅದು ಮೈಸೂರು ಮಲ್ಲಿಗೆನೆ ಆಗಿರುತ್ತೆ. ಆ ಮಲ್ಲಿಗೆದೆಲ್ಲ ಒಂದೊಂದು, ಅಂದ್ರೆ ಅದು ನಮಗೆ ಗೌರವ. ಆ ಗೌರವ ಹಿಂದೆ ಎಲ್ಲ ಅಂದ್ರೆ ಈಗ್ಲೂನು ಬರ್ತಾರೆ ರಾಜ ಪರಿವಾರದ ಆಪ್ತರುಗಳು, ಅಂದ್ರೆ ಅವರ ಸಂಬಂಧಿಕರುಗಳು ಜಾಸ್ತಿ ಈ ತರದ್ನೆಲ್ಲ ಮಾಡ್ತಿದ್ರು ಹಿಂದೆ. ಈಗ ಅವರ ಅಳಿಯಂದ್ರಾಗಿರ್ಬೋದು, ಅವರ ಮಕ್ಕಳುಗಳು, ಅವ್ರ ಮೊಮ್ಮಕ್ಕಳುಗಳು, ಮಹಾರಾಜರ ಮೊಮ್ಮಕ್ಕಳುಗಳು, ಅವ್ರ ಸಂಬಂಧಿಕರುಗಳು, ಇವರೆಲ್ಲರೂ ಕೂಡ ಹೋಗಿ ನಮಸ್ಕಾರವನ್ನ ಮಾಡ್ತಿದ್ರು. ಮತ್ತೆ ಅವರಿಂದ ಕಾಣಿಕೆಗಳನ್ನ ಪಡ್ಕೊಂತಿದ್ರು, ಮತ್ತೆ ಪ್ರಸಾದವನ್ನ ಪಡ್ಕೊಂತಿದ್ರು. ಅದು ಮಹಾರಾಜರಿಂದ, ಅದರಲ್ಲೂ ಸಿಂಹಾಸನದ ಮೇಲೆ ಕೂತಿರೋ ಮಹಾರಾಜರಿಂದ ನಾವು ಅದನ್ನ ಪಡ್ಕೊಂಡ್ರೆ ಅದು ದೇವ್ರೇ ಕೊಟ್ಟಷ್ಟು ನಮ್ಗೆ, ಸಾಕ್ಷಾತ್ ಇಂದ್ರನೇ ನಮ್ಮ ದೇವ್ರೇ ಕೊಟ್ಟಷ್ಟು ನಮ್ಗೆ ಒಂದು ಐಶ್ವರ್ಯ ಸಿಗುತ್ತೆ. ಏನೋ ನಮ್ಗೊಂದು ಅದು ಮನಸ್ಸಿಗೆ ತುಂಬಾ ಸಂತೋಷ ಆಗುವಂತದ್ದು, ಅದೊಂದು ನಮ್ಗೆ ಪುಣ್ಯ ಬರುವಂತದ್ದು, ನಮ್ಮೆಲ್ಲ ಪಾಪಗಳೆಲ್ಲ ಹೋಗುವಂತದ್ದು ಅಂತ ಎಲ್ರದ್ದು ಒಂದು ಖಂಡಿತವಾಗಿ ನಂಬಿಕೆ ಇದೆ ಮೇಡಮ್. ನಮ್ಗೆ ನಜರ್ ಮುಜರೆ ಅಂತ ಕೊಡ್ತಾರೆ. ಅಂದ್ರೆ ನಜರ್ ಅಂತ ಅಂದ್ರೆ ಉಡುಗೊರೆ, ಮುಜ್ರೆ ಅಂತ ಅಂದ್ರೆ ನಾವು ಮಾಡುವಂತ ಸಲಾಂಗೆ ಏನ್ ಮಾಡ್ತೀವಿ ಅಂದ್ರೆ ಅವ್ರಿಗೆ ಗೌರವ. ಸಲಾಂ ಅದನ್ನು ಪರ್ಷಿಯನ್ ಇದೆ ಮೇಡಮ್. ಅದು ಸೊ ಅವರು ಅವಾಗ ನಮಗೆ ಇದನ್ನ ಕೊಡ್ತಿದ್ರು. ಹಿಂದಿನ ಕಾಲದಲ್ಲಿ ಬೇರೆ ಬೇರೆ ತರ ಎಲ್ಲ ಕೊಡ್ತಿದ್ರು. ಬಟ್ ಇವಾಗ ಸಾಂಕೇತಿಕವಾಗಿ ಏನ್ ಕೊಡ್ಬೇಕೋ ಅನ್ವಲಪಲ್ಲಿ ಅದನ್ನ. ನಂಗೆ ಒಂದ್ ಕುತೂಹಲ, ಅಂದ್ರೆ ನಿಮ್ಮ ತಂದೆ ತಾತ ಮುತ್ತಾತನವರೆಲ್ಲ ಈ ರೀತಿ ದರ್ಬಾರಿಗಳಾಗಿದ್ರು ಆಸ್ಥಾನದಲ್ಲಿ ಅಂತ, ಆಸ್ಥಾನಿಕರಾಗಿದ್ರು ಅಂತ ಅಂದು, ನಿಮ್ ಮನೇಲಿ ಮಹಾರಾಜರ ಕೈಯಿಂದ ಬಂದಿರೋ ಉಡುಗೊರೆ ಈ ತರ ನಜರ್ ಅಂತ ಏನ್ ಹೇಳಿದ್ರು, ಆತರ ಏನಾದ್ರು ಇದೆಯಾ? ಹಿಂದೆ ಅಂದ್ರೆ ಮಹಾರಾಜರು ಕೊಟ್ಟಿರುವಂತ ಎಷ್ಟೊಂದು ಉಡುಗೊರೆಗಳಿವೆ ಮೇಡಮ್. ಅದರಲ್ಲಿ ನಮಗೆ ಬಂದಿರುವಂತದ್ದು ಕೆಲವು ಚಿನ್ನದ್ದು ಈ ನಾವು ಗುಂಡಿಗಳು ಏನು ಇದು ಮಾಡಿದ್ವಿ ಅದು ಬಂದಿದೆ. ಅದು ಬಿಟ್ರೆ ಒಂದು ನಮ್ಮ ಮನೆಯಲ್ಲಿ ಒಂದು ಕತ್ತಿ ಇದೆ ಮೇಡಮ್. ಅದು ಯಾವ ಕಾಲದ್ದು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ, ತುಂಬಾ ಹಳೆ ಕತ್ತಿ. ಅದನ್ನ ನಮ್ಮ ಮನೇಲಿ ಇದ್ ಮಾಡ್ಕೊಂಡು ಇಟ್ಕೊಂಡಿದೀವಿ. ಮತ್ತೆ ಅವಾಗ ಈ ಗೋಲ್ಡನ್ ಪ್ಲೇಟೆಡ್ ಗಳಲ್ಲಿ ಇನ್ವಿಟೇಷನ್ ಬರ್ತಿತ್ತು, ಅವೆಲ್ಲವೂ ಸಹ ಇದೆ. ಮತ್ತೆ ಬೇರೆ ಬೇರೆ ಏನೇನು ಕೊಟ್ಟಿದ್ರು ಅವತ್ತಿನ ಕಾಲಕ್ಕೆ, ಈಗ ಅವೆಲ್ಲ ಅಷ್ಟು ಇಲ್ಲ, ಅದು ನಶಿಸಿ ಹೋಗಿ. ಆದ್ರೂ ಇಷ್ಟೆಲ್ಲ ಸೇವ್ ಮಾಡಿ ಇಟ್ಕೊಂಡಿದೀರಲ್ಲ, ಗ್ರೇಟ್. ಸಾಧ್ಯವಾದ್ರೆ ನನ್ಗೂ ಕಳ್ಸ್ಕೊಡಿ. ಅದನ್ನ ಕರ್ನಾಟಕದ ಜನರಿಗೆ ತೋರ್ಸೋ ಕುತೂಹಲ ಮತ್ತೆ ಇಷ್ಟ ಕೂಡ ನಂದು. ನಾವು ಒಬ್ರೇ ಅಂತಲ್ಲ ಮೇಡಮ್, ಹಳೆ ಮೈಸೂರು ಭಾಗದಲ್ಲಿ ಬಹಳಷ್ಟು ಜನರ ಮನೆಗಳಲ್ಲಿ ಇನ್ನೂ ಇದೆ ಉಡುಗೊರೆಗಳು. ಇನ್ನು ಎಷ್ಟೊಂದ್ ಜನ ಅದನ್ನ ಅದೇ ರೀತಿ ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ದಾರೆ. ಯಾಕೆಂದ್ರೆ ಮಹಾರಾಜರ ಕೈಲಿ ಕೊಟ್ಟಿದ್ದು ಅದು ಸಾಕ್ಷಾತ್ ದೇವರೇ ಕೊಟ್ಟಿರುವಂತದ್ದು ನಮ್ಗೆ ಅಂತ ಅನ್ನೋದು, ಅದನ್ನ ಅಷ್ಟು ಸಂರಕ್ಷಣೆ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಬರ್ತಿದ್ದಾರೆ ಇವತ್ತಿನ ಕಾಲದಲ್ಲಿ. ಒಬ್ಬ ಮೈಸೂರಿನವರಾಗಿ ನೀವು ಒಬ್ರು, ಅದೇ ರೀತಿಯಾಗಿ ಆಸ್ಥಾನಿಕರಾಗಿ ನಿಮ್ಗೆ ಎಷ್ಟು ಹೆಮ್ಮೆ ಇದೆ ಈ ಮೈಸೂರು ದಸರಾ ಬಗ್ಗೆ? ನಿಮ್ಗೆ ಎಷ್ಟು ಪ್ರೀತಿ ಇದೆ? ಮೇಡಮ್, ಇದು ಏನಂದ್ರೆ ಮೈಸೂರಿಗನಾಗಿರೋದೇ ಒಂದು ದೊಡ್ಡ ಪುಣ್ಯ. ಯಾಕೆ ಅಂದ್ರೆ ಮೈಸೂರು ಬೇರೆ ಎಲ್ಲ ನಗರಗಳಿಗೂ ಹೋಲಿಸ್ಕೊಂಡ್ರೆ ನೀವೇ ನೋಡಿ, ಮೈಸೂರಿಗೆ ತನ್ನದೇ ಆದಂತ ಇತಿಹಾಸ ಇದೆ, ತನ್ನದೇ ಆದಂತ ಪುರಾಣ ಇದೆ. ಮೈಸೂರಲ್ಲಿ ಏನಿಲ್ಲ, ಎಲ್ಲವೂ ಇದೆ ಮೈಸೂರಿನಲ್ಲಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಇಡೀ ರಾಜ್ಯವನ್ನ ಬೆಳಗದಂತ ಅರಮನೆ ಇದೆ ಮೇಡಮ್.
ಇವತ್ತು ನಮ್ಮ ರಾಜ್ಯ ಇಷ್ಟೊಂದು ಸುಭಿಕ್ಷವಾಗಿದೆ ಅಂತ ಅಂದ್ರೆ ಅವ್ರು ಅವ್ರು ಹಾಕಿಕೊಟ್ಟಂತಹ ಮಾರ್ಗ. ಖಂಡಿತವಾಗಿ ನಮ್ಮ ನಾಡಿನ ಅನ್ನದಾತರು, ಜಲದಾತರು, ವಿದ್ಯಾದಾತರು, ಉದ್ಯೋಗದಾತರು, ಸಮಗ್ರಾಭಿವೃದ್ಧಿಯ ಪಿತಾಮಹರುಗಳು. ಯಾಕೆಂದ್ರೆ ಈ ತರದ ರಾಜಮನೆತನಗಳು ಪ್ರಪಂಚದ ಇತಿಹಾಸದಲ್ಲಿ, ನಾನು ಒಬ್ಬ ಇತಿಹಾಸ ವಿದ್ಯಾರ್ಥಿ ಆಗಿರೋದ್ರಿಂದ ಹೇರಳ. ಅದ್ರಲ್ಲೂ ಇಷ್ಟೊಂದು ಬೆನಿಫಿಷಿಯಲ್ಗಳನ್ನ ಯಾವ ರಾಜಮನೆತನನೂ ಕೂಡ ಮಾಡ್ಲಿಲ್ಲ. ಮತ್ತೆ ದಸರಾ ಅಂದ್ರೆ ಮೇಡಮ್, ಅದು ನಿಜವಾಗಿಯೂ ಒಂದು ರೀತಿಯಾದಂತಹ ವರ್ಣಿಸಲಾಗದಂತಹ ಹಬ್ಬ ಅದು ಎಲ್ಲರಿಗೂ. ಯಾಕೆಂದ್ರೆ ಆ ಒಂದು ಹೆಮ್ಮೆ ನನಗೆ ಖಂಡಿತ ಇದೆ. ನಾನೊಬ್ಬ ಆಸ್ಥಾನಿಕನಾಗಿ ಇಲ್ಲಿ ಭಾಗವಹಿಸ್ತಾ ಇದ್ದೇನೆ. ಮಹಾರಾಜರ ಪಕ್ಕದಲ್ಲಿ ನಾವು ನಿಂತ್ಕೊಳ್ತೀವಿ. ಅವ್ರು ಮಾಡುವಂತ ಆಯುಧ ಪೂಜೆಗಳನ್ನ, ಅವ್ರು ಮಾಡುವಂತ ಪೂಜೆ ಪುನಸ್ಕಾರಗಳನ್ನ, ಈ ಸಂಸ್ಕೃತಿಗಳು ಹಿಂದೆ ನಾವೆಲ್ಲ ಈಗ ಎಷ್ಟೊಂದ್ ಜನ ಅದನ್ನ ಪುಸ್ತಕಗಳಲ್ಲಿ ಇದ್ರಲ್ಲೆಲ್ಲ ಓದ್ತಾರೆ, ಆದ್ರೆ ನಾವು ಅದನ್ನ ಸ್ವಯಂ ನೋಡ್ತೀರಿ. ಹೌದು, ಅದನ್ನ ಎಕ್ಸಾಂಪಲ್ ನಾನು ಮತ್ತೆ ನೀವೇ. ಅದೇ ಎಕ್ಸ್ಪೀರಿಯನ್ಸ್ ಮಾಡೋದು ಎಲ್ಲದಕ್ಕಿಂತ ದೊಡ್ಡ ಫೀಲ್ ಅಂದ್ರೆ ಅನುಭವ, ಅಂದ್ರೆ ದೊಡ್ಡ ಬುದ್ಧಿ ಅಂದ್ರೆ ಅನುಭವದ ಬುದ್ಧಿ ಅಂತೆ. ಯಾರಿಗೆ ಎಕ್ಸ್ಪೀರಿಯನ್ಸ್ ಆಗುತ್ತೋ ಅವ್ರು ಮಾತ್ರ ಎಲ್ಲವನ್ನು ಪರಿಪೂರ್ಣವಾಗಿ ತಿಳ್ಕೊಳಕ್ ಮಾತ್ರ ಸಾಧ್ಯ. ಅಂತ ಒಂದು ಎಕ್ಸ್ಪೀರಿಯನ್ಸ್ ನನ್ನ ಲೈಫಲ್ಲಿ ಆಗಿರುವಂತದ್ದು ನಿಜವಾಗಿಯೂ ನನ್ನ ಎಷ್ಟೋ ಜನ್ಮದ ಪುಣ್ಯ. ಮತ್ತೆ ಈ ಒಂದು ಸಂಸ್ಕೃತಿನ, ಈ ಒಂದು ಸಂಸ್ಕಾರನ, ಈ ಒಂದು ಪರಂಪರೆಯನ್ನ ಉಳಿಸ್ಲಿಕ್ಕೆ ನಾನು ಒಬ್ಬ ಅಲ್ಲಿ ಇದ್ದೀನಲ್ಲ ಅಂತ ಅನ್ನುವಂತ ಪ್ರೌಡ್ ಫೀಲು ಯಾವಾಗ್ಲೂ ಇದೆ ಮೇಡಮ್, ನಿಜವಾಗ್ಲೂ ಅದು. ಯಾಕೆಂದ್ರೆ ಬೇರೆ ಎಲ್ಲ ಈಗ ಅಲ್ಲಿ ನಮ್ಗೆ ಅರಮನೆಯಿಂದ ಏನೋ ದೊಡ್ಡ ಬೆನಿಫಿಷಿಯಲ್ ಇವೆಲ್ಲ ಏನು ಇಲ್ಲ ಮೇಡಮ್. ನಮ್ಗೆ ಅಲ್ಲಿ ಹೋಗಿ ನಮ್ಗೆ ನಿಂತ್ಕೊಳಕ್ಕೆ ಸ್ಥಳ ಕೊಡ್ತಾರೆ, ನಮ್ಮನ್ನಲ್ಲಿ ಕರೀತಾರೆ, ನಮ್ಮನ್ನಲ್ಲಿ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದೇ ನಮ್ಗೆ ಒಂದು ದೊಡ್ಡ ಫೀಲು ನಿಜವಾಗ್ಲು. ಇವಾಗ ಎಷ್ಟೊಂದ್ ಜನ ಪುರೋಹಿತರುಗಳು ಬರ್ತಾರಲ್ಲ, ಅವರು ಎಲ್ಲ ಅವ್ರ ಮಕ್ಳುಗಳು ಎಷ್ಟೊಂದ್ ಜನ ಪಾಪ ಲಕ್ಷಾಂತರ ರೂಪಾಯಿ ಸಂಬಳ ತಗೊಂತಿರ್ತಾರೆ. ಆದ್ರೂ ಆ ದಸರಾ ಟೈಮ್ ನಲ್ಲಿ ಒಂದು ದಿನಕ್ಕೆ ಅವರು ಆ ಪೋಷಾಕ್ನ ಹಾಕೊಂಬಂದ್ ನಿಂತ್ಕೊಂತಾರಲ್ಲ, ಅದು ಕೊಡುವಷ್ಟು ಎಷ್ಟು ಕೋಟಿ ಕೊಟ್ರು ನೀವು ಆ ಫೀಲು ಯಾವ್ದು ಸಿಗಲ್ಲ ಮೇಡಮ್. ಆ ಒಂದು ಪ್ರೌಡ್ ಫೀಲು ನಿಜವಾಗಿಯೂ ನಮ್ಗೆ ಒಂದ್ ರೀತಿ ಯಾರೋ ನಾವು ಪ್ರೆಸಿಡೆಂಟ್ ರೀತಿನಲ್ಲಿ ಇದ್ದೀವೇನೋ, ಅಲ್ಲಿ ಒಂದು ಈ ಮಂತ್ರಿ ಮಂಡಲದಲ್ಲಿ ಸಚಿವರುಗಳು ಇರ್ತಾರಲ್ಲ, ಆ ಒಂದು ಪ್ರೌಡ್ ಫೀಲ್ ನಮ್ಗೆ ಸಿಗುತ್ತೆ. ನೀವು ಸಚಿವರಂದಾಗ ನಂಗೆ ನೆನ್ಪಾಯ್ತು, ಈ ಇವರೆಲ್ಲ ಇದ್ರು ಗೊತ್ತಾ, ಈಗ ಈ ರಾಜಪ್ರಭುತ್ವ ಇರೋವರೆಗೂ, ಪ್ರಜಾಪ್ರಭುತ್ವ ಬರೋದಕ್ಕಿಂತ ಮುಂಚೆ ರಾಜಪ್ರಭುತ್ವದಲ್ಲಿ ಮಂತ್ರಿಗಳು ಎಲ್ಲ ಇದ್ರು. ಅವರೆಲ್ಲ ಎಲ್ಲಿ ಹೋದ್ರು ಅಂದ್ರೆ, ನಾವು ಆಸ್ಥಾನಿಕರನ್ನ ನೋಡ್ತೀವಿ ಅಥವಾ ವಂಶ ಪಾರಂಪರ್ಯವಾಗಿ ಅಲ್ಲಿ ಬೇರೆ ಬೇರೆಯವ್ರನ್ನೆಲ್ಲ ನೋಡ್ತೀವಿ. ಬಟ್ ಈ ಮಂತ್ರಿಗಳು, ಅವ್ರ ಕುಟುಂಬದವರು, ಅವರು ಕೂಡ ಈಗಿನ ಪ್ರಜಾಪ್ರಭುತ್ವದ ಖಾಸಗಿ ದರ್ಬಾರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರ? ಅಂದ್ರೆ ಮೇಡಮ್, ಇದು ಯಾವ ತರ ಆಯ್ತು ಅಂತ ಅಂದ್ರೆ, ಹಿಂದೆ ಒಂದು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದ ತನಕನೂ ಇದಿತ್ತು. ಆಮೇಲೆ ದಿವಾನ್ರುಗಳು ಅಪಾಯಿಂಟ್ ಆದ್ರು, ದಿವಾನ್ರುಗಳು. ದಿವಾನ ಈ ಪದ್ಧತಿ ಏನಿದೆ, ದಿವಾನ್ ಪರಂಪರೆ, ಇದು ವಂಶ ಪಾರಂಪರೆ ಬಂದಿಲ್ಲ. ನೀವು ನೋಡಿರ್ಬೋದು, ದಿವಾನ್ ಪೂರ್ಣಯ್ಯ ಅವರಾದ್ಮೇಲೆ ಬಹಳಷ್ಟು ಜನ ದಿವಾನರಾಗಿ ಬಂದಿದ್ದಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರ ಕಾಲದಲ್ಲೂ ವಿಶ್ವೇಶ್ವರಯ್ಯ ಅವರು ದಿವಾನರಾಗಿದ್ರು, ಸರ್ದಾರ್ ಎಂ ಕಾಂತರಾಜ್ ಅವರಾಗಿದ್ರು, ಟಿ.ಪಿ. ಮಾಧವರಾವ್ ಆಗಿದ್ರು, ಸರ್ ಮಿರ್ಜಾ ಇಸ್ಮಾಯಿಲ್ ಆಗಿದ್ರು. ಎಲ್ಲವೂ ಅಂದ್ರೆ ಒಂದು ಪೀರಿಯಡ್ ಆಫ್ ಟೈಮ್ ಅಲ್ಲಿ ಈಗ ಮುಖ್ಯಮಂತ್ರಿಗಳು ಯಾವ ರೀತಿ ಒಂದು ಇರ್ತಿದ್ರು, ಆತರ ಚೇಂಜ್ ಆಗ್ತಾ ಹೋದ್ರು. ಸೊ ಹಾಗಾಗಿ ಈ ಒಂದು ಪರಂಪರೆ ಅಲ್ಲಿ ಮುಂದುವರಿಲಿಲ್ಲ. ಪ್ರಜಾಪ್ರಭುತ್ವ ಬಂದ್ಮೇಲೆ ಲಾಸ್ಟ್ ಅಲ್ಲಿ ಆರ್ಕಾಟ್ ಮುದಲಿಯಾರ್ ಅವರು ಜಯಚಾಮರಾಜೇಂದ್ರ ಒಡೆಯರ್ ಅವ್ರ ಕಾಲದಲ್ಲಿ ದಿವಾನರಾಗಿದ್ರು. ಸೊ ಅದು ಅಲ್ಲಿಗೆ ಮುಗೀತು. ಆಮೇಲೆ ಮಹಾರಾಜರು ಇದ್ದಾಗ ಒಂದಷ್ಟು ವರ್ಷಗಳು ಅವ್ರು ಬರ್ತಿದ್ರೇನೋ, ಆಮೇಲೆ ಅವರ ವಂಶಾಸ್ತ್ರಗಳು ಬೇರೆ ಬೇರೆ ಕೆಲಸಗಳಲ್ಲಿ ಇದಾಗಿರೋದ್ರಿಂದ ಈಗ ದಿವಾನ್ ಪದ್ಧತಿ ಇಲ್ಲ, ಪ್ರಜಾಪ್ರಭುತ್ವ ಈಗ. ಹಾಗಾಗಿ ಸಾಂಕೇತಿಕವಾಗಿ ನಾವು ದರ್ಬಾರಿಗಳು ಮಾತ್ರ ಅಲ್ಲಿ ಭಾಗವಹಿಸ್ತಾರೆ. ಒಂದು ಖಾಸಗಿ ದರ್ಬಾರ್ನಲ್ಲಿ ಸುಮಾರು ಎಷ್ಟು ಜನ ಇರ್ತಾರೆ, ಅಂದ್ರೆ ಎಷ್ಟು ಜನ ಅದನ್ನ ಕಣ್ತುಂಬಿಕೊಳ್ತಾರೆ? ಖಾಸಗಿ ದರ್ಬಾರ್ನಲ್ಲಿ ಈಗ ಅಂದ್ರೆ ಇವಾಗಿರೋದು ಎಲ್ರಿಗೂ ಎಂಟ್ರಿ ಇಲ್ಲ. ಸೆಲೆಕ್ಟೆಡ್ ದರ್ಬಾರಿಗಳಿರ್ತಾರೆ, ಮತ್ತೆ ಸೆಲೆಕ್ಟೆಡ್ ಅಲ್ಲಿ ನನ್ನ ಜಿಲ್ಲಾಗಳು ಅಂತ ಹೇಳದ್ನಲ್ಲ ಅವ್ರು ಇರ್ತಾರೆ, ಒಂದಿ ಮಾದುಗರುಗಳು ಇರ್ತಾರೆ, ಮತ್ತೆ ಪುರೋಹಿತರುಗಳು ಅವರು ಅಷ್ಟೇ, ಎಲ್ಲರೂ ಬರಕ್ಕಾಗಲ್ಲ. ಅರಮನೆಗೆ ಸಂಬಂಧಪಟ್ಟಂತ ಕೆಲವು ದೇವಸ್ಥಾನಗಳು ಏನಿದೆ ಅವ್ರು ಮಾತ್ರ ಇರ್ತಾರೆ. ಇನ್ನು ಇನ್ವೈಟೀಸ್ ಯಾರಾದ್ರೂ ಇದ್ರೆ, ಈಗ ರಾಜವಂಶಸ್ಥರದ ಆಪ್ತರುಗಳು, ಅವರ ಸ್ನೇಹಿತರ ವರ್ಗದವರು, ಮತ್ತೆ ಅವರ ಕುಟುಂಬ ವರ್ಗದವರು, ಬೇರೆ ಬೇರೆಯವರು, ಮತ್ತೆ ಕೆಲವೊಂದ್ಸರಿ ಮಾಧ್ಯಮ ಮಿತ್ರರುಗಳಿಗೆ ಇವಾಗ ಎಲ್ರಿಗೂ ಅವಕಾಶ ಕೊಡ್ತಾ ಇಲ್ಲ, ಹಿಂದೆ ಕೊಡ್ತಿದ್ರಂತೆ. ಮತ್ತೆ ಕೆಲವರು ಪೊಲೀಸ್ ಇಲಾಖೆ ಸಿಬ್ಬಂದಿಗಳು, ಅರೌಂಡ್ ನನ್ನ ಪ್ರಕಾರ ಒಂದು 50 ರಿಂದ 60 ಜನ ಈಗ ಅಷ್ಟೇ ಮೇಡಮ್. ಹಿಂದೆ ಎಲ್ಲ ತುಂಬಾ ಜಾಸ್ತಿ ಇರ್ತಿದ್ರು. ಮತ್ತೆ ಅರಮನೆ ಡೆಪ್ಯೂಟಿ ಡೈರೆಕ್ಟರ್ ಇದ್ದಾರಲ್ಲ, ಅವ್ರ ಸಿಬ್ಬಂದಿಗಳು, ಇವರೆಲ್ಲರೂ ಕೂಡ ಇರ್ತಾರೆ ಮೇಡಮ್. ಅದ್ ಬಿಟ್ರೆ ರಾಜಮಾತೆ ಅವರು
ಅಂದ್ರೆ ರಾಜಮಾತೆ ಅವರೆಲ್ಲ ದರ್ಬಾರ್ಗ್ ಬರಲ್ಲ, ಅವ್ರದ್ದು ಸಪರೇಟ್ ಒಂದು ಗ್ಯಾಲರಿ ಇದೆ, ಅಲ್ಲಿ ಕುತ್ಕೊಂಡು ವೀಕ್ಷಣೆ ಮಾಡ್ತಾರೆ. ಅದಾದ್ಮೇಲೆ ದರ್ಬಾರ್ ಎಲ್ಲ ಆದ್ಮೇಲೆ ಮಹಾರಾಜರು ಹೋಗಿ ರಾಜಮಾತೆ ಅವ್ರಿಗೆ ಒಂದನೇ, ನಾವೇನು ಈಗ ನಾನ್ ಹೆಂಗೆ ಅವ್ರಿಗೆ ಒಂದನೇ ತೋರಿಸ್ತೆ ಅದೇ ತರ ಅವರು ಒಂದನೇ ಮಾಡ್ತಾರೆ ತಾಯಿಗೆ. ಸೊ ಅದಾದ್ಮೇಲೆ ಅವರಿಗೆ ದೃಷ್ಟಿಯಾಗಿರುತ್ತೆ ಅಂತೇಳಿ ಈ ಮಹಾರಾಣಿಯವರು ದೃಷ್ಟಿ ಎಲ್ಲ ತೆಗಿತಾರೆ, ಆರತಿ ತೆಗಿತಾರೆ, ದೃಷ್ಟಿ ತೆಗಿತಾರೆ. ಇವೆಲ್ಲವೂ ಇದೆ ಮೇಡಮ್. ಓಕೆ, ನನ್ನ ಕೊನೆಯ ಪ್ರಶ್ನೆ ಅರಸ್ರೆ ಏನು ಅಂತಂದ್ರೆ, ಇಲ್ಲಿ ಮೈಸೂರು ಪ್ಯಾಲೇಸ್ ಅಲ್ಲಿರೋ ಸಿಂಹಾಸನ ಏನಿದೆ, ಅಲ್ಲಿ ಯದುವೀರ್ ಅವ್ರು ಏನ್ ಕುತ್ಕೊಳ್ತಾರಲ್ಲ, ನಮ್ಮ ಮಹಾರಾಜರು ಕುತ್ಕೊಳ್ತಾರಲ್ಲ, ಅದು ಇಂದ್ರನ ಸಿಂಹಾಸನ, ಯವರಾಜನ ಸಿಂಹಾಸನ, ಈ ತರದ್ದೆಲ್ಲ ಒಂದು ಪರಿಕಲ್ಪನೆಗಳಿದೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು? ಇದು ಮೇಡಮ್ ಯಾಕೆ ಅಂದ್ರೆ, ಈಗ ರಾಜನ್ನೇ ಜನಗಳು, ನಮ್ಮ ಜನಪದೀಯರು ಪ್ರತ್ಯಕ್ಷ ದೇವತಾ ಅಂತ ಕಾಣ್ತಿದ್ರು. ರಾಜನ್ನ ರಾಜೇಂದ್ರ ಅಂತ ಕರೀತಾರೆ. ಈಗ್ಲೂ ನಾವು ಹೆಸರುಗಳನ್ನೇ ನೋಡ್ತಾ ಹೋದ್ರೆ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ ಅವರು, ಜಯಚಾಮರಾಜೇಂದ್ರ ಒಡೆಯರ್ ಅವರು, ಮುಮ್ಮಡಿ ಕೃಷ್ಣರಾಜೇಂದ್ರ ಒಡೆಯರ್ ಅವರು ಅಂತಂದ್ರೆ ರಾಜನಲ್ಲಿ ಇಂದ್ರನ ಒಂದು ಪರಿಕಲ್ಪನೆ ನೋಡೋದು. ಯಾಕೆಂದ್ರೆ ಇಂದ್ರ ಎಲ್ಲ ದೇವತೆಗಳಿಗೆ ರಾಜ ಆಗಿದ್ದ, ಮತ್ತೆ ರಾಜ ಪ್ರತ್ಯಕ್ಷ ದೇವತಾ ಅಂತ ಈಗ್ಲೂ ನೀವು ನೋಡಿರ್ಬೋದು. ನಾವು ಸತ್ತೋಗಿರೋರ್ ಫೋಟೋನ ದೇವ್ರ ಮನೆ ಒಳಗೆ ಇಟ್ಕೊಳ್ಳಲ್ಲ. ಅವರು ನಮ್ಮ ಪೂರ್ವಜರಾಗಿದ್ರು ಕೂಡ ದೇವ್ರ ಮನೇಲಿ ಇಡಲ್ಲ ಜಾಸ್ತಿ. ಆದ್ರೆ ಮಹಾರಾಜರ ಫೋಟೋಗಳನ್ನ ದೇವಸ್ಥಾನಗಳಲ್ಲಿ ದೇವ್ರ ಮನೇಲಿ ಎಲ್ಲರೂ ಇರ್ತಾರೆ. ಅಂದ್ರೆ ದೇ ಕನ್ಸಿಡರ್ಡ್ ದಟ್ ಈಸ್ ಈಕ್ವಲ್ ಟು ಗಾಡ್ ಅಂತ ಹೇಳಿ. ಅವರ ಒಬ್ಬ ಏನೋ ದಾಸ ಮತ್ತೆ ನಮ್ಮನ್ನ ಆಳಕ್ ಬಂದಿರುವಂತ ದೇವ್ರು ಅಂತ ಇದ್ ಮಾಡ್ತಿದ್ರು. ನೀವು ಮಹಾತ್ಮ ಗಾಂಧೀಜಿ ಅವ್ರದ ಒಂದು ಇಂಟರ್ವ್ಯೂ ಕೇಳಿದ್ರು ಅವರು ಹೇಳ್ತಾರೆ ಅದ್ರಲ್ಲಿ, ಅವರು ಮೈಸೂರು ಈ ಪ್ರಾವಿನ್ಸ್ ಗೆ ಬಂದಿದ್ದಾಗ ಇಲ್ಲಿ ಇಂಟರ್ವ್ಯೂ ಮಾಡಿದಾಗ ಯಾರೋ ಒಬ್ರು ಹೇಳ್ತಿದ್ರಂತ, ನಿಮ್ಮನ್ನ ಆಳ್ತಾ ಇರುವಂತ ದೊರೆ ಯಾರು ಅಂತ, ಯಾರೋ ಇಂದ್ರಲೋಕದ ರಾಜ ನಮ್ಮನ್ನ ಆಳ್ತಾವ್ರೆ ಅಂತ ಹೇಳಿದ್ರು. ಅಂದ್ರೆ ಜನಗಳಿಗೆ ಆ ರೀತಿ ಫೀಲ್ ಕಲ್ಪನೆ ಇತ್ತು. ಹಾಗಾಗಿ ಅವ್ರೆಲ್ಲವನ್ನು ಕೂಡ ಈಗ ಎಷ್ಟೊಂದು ಕಡೆ, ನಾನು ಈಗ ಇತಿಹಾಸ ವಿದ್ಯಾರ್ಥಿ ಆಗಿರೋದ್ರಿಂದ ಸ್ವಲ್ಪ ನಾನು ವೈಜ್ಞಾನಿಕವಾಗಿ ಹೇಳ್ಬೇಕು, ಅದನ್ನ ನೋಡ್ಕೊಂಡು ಹೋದ್ರೆ ಆ ಕನೆಕ್ಷನ್ ಇದ್ರೂ ಇರ್ಬೋದು, ಇಲ್ಲದೇ ಇಲ್ಲ, ಅದು ಗೊತ್ತಿಲ್ಲ ಮೇಡಮ್. ಆದ್ರೆ ಕೆಲವ್ರು ಹೇಳೋದೇನಂದ್ರೆ ಇದು ಇಂದ್ರನ್ ನಗರಿಯಿಂದಾನೇ ಬಂತು, ಆಕಾಶದಿಂದ ಬಂದು ಅರಮನೆ ಸೇರ್ಕೊಂತಂತೆ ಅಂತ ಕೆಲವ್ರದ್ದಿದೆ. ಮತ್ತೆ ಇನ್ನು ಕೆಲವ್ರು ಏನಂದ್ರೆ, ಇದು ಯಾವಾಗ ಕೌರವ್ರಿಗೂ ಪಾಂಡವ್ರಿಗೂ ದಾಯಾದಿ ಕಲಹ ನಡೆದಾಗ ಇಂದ್ರಪ್ರಸ್ಥಕ್ಕೆ ಇವರೆಲ್ಲ ಹೋದ್ರು, ಅವಾಗ ಶ್ರೀಕೃಷ್ಣ ಮಾಡಿಸ್ಕೊಟ್ಟಂತ ಸಿಂಹಾಸನ ಧರ್ಮರಾಯನ್ಗೆ ಅದು ವಂಶಪಾರಂಪರ್ಯವಾಗಿ ಬೇರೆ 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 ರಾಜಮನೆತನಗಳಿಗೆ ಹೋಗಿ ಕೊನೆಗೆ ಮೈಸೂರು ಅರಮನೆಗೆ ಬಂದು ತಲುಪಿದೆ. ಅದೇ ಸಿಂಹಾಸನ ಇವರು ಕಾಲಕ್ರಮೇಣ ಮಾಡಿಫಿಕೇಶನ್ ಮಾಡ್ಕೊಂಡಿದ್ದಾರೆ ಅಂತ ಅನ್ನುವಂಥದ್ದು ಒಂದು ನಂಬಿಕೆ ಇದೆ ಮೇಡಮ್. ಓಕೆ, ಸೊ ಅದು ಪೂರ್ಣ ಪ್ರಮಾಣದ ಬಂಗಾರದ್ದ ಅಂತ ಅಂದ್ರೆ, ನಮ್ ಚಿಕ್ಕವರಿದ್ದಾಗ ಅದು ಒಂದಿತ್ತು ಚಿನ್ನದ ಅಂಬಾರಿ ಅಂತೆ, ಫುಲ್ಲು ಚಿನ್ನಾನೆ ಅಂತ ಅನ್ಬಿಟ್ಟು. ಆಮೇಲೆ ಬೆಳಿತಾ ಬೆಳಿತಾ ಗೊತ್ತಾಯ್ತು ಕಂಪ್ಲೀಟ್ ಚಿನ್ನದಿಂದ ಏನು ಮಾಡಕ್ಕಾಗಲ್ಲ, ಕರ್ಗೋಗ್ಬಿಡುತ್ತೆ, ಮೆಲ್ಟ್ ಆಗ್ಬಿಡುತ್ತೆ ಅಂತ. ಸೊ ಅದೇ ತರ ಸಿಂಹಾಸನದ ಬಗ್ಗೆ ಹೇಳೋದಾದ್ರೆ, ಅದು ಕಂಪ್ಲೀಟ್ಲಿ ಚಿನ್ನದ ಅಥವಾ ಎಷ್ಟು % ಚಿನ್ನ ಇರಬಹುದು ಮೇಡಮ್? ಕಂಪ್ಲೀಟ್ಲಿ ಚಿನ್ನ ಅಂತೂ ಅಲ್ಲ. ಯಾಕೆ ಅಂದ್ರೆ ನೀವು ಆವಾಗ್ಲೇ ಹೇಳಿದ್ರಿ, ಪೂರ್ತಿ ಚಿನ್ನದಲ್ಲಿ ಆ ತರದ ನಾವು ತರಕ್ಕೆ ಆಗಲ್ಲ. ಸೊ ನನ್ ಪ್ರಕಾರ ಒಂದು, ಈಗ ಅದನ್ನ ಸಿಂಹಾಸನದ ತೂಕ 430 ರಿಂದ 420 kg ಅಂತೇನೋ ಅಪ್ರಾಕ್ಸಿಮೇಟ್ ಮಾಡಿದ್ದಾರೆ. ಅದ್ರಲ್ಲಿ ಒಂದು 100-120 kg ಚಿನ್ನ ಇರ್ಬೋದು ಮೇಡಮ್, ಅಷ್ಟೇ. ಅಷ್ಟೇನಾ ಸರ್? 100-120 kg ಜನಗಳು ತಿಳ್ಕೊಂಡಿರೋದೇನಂದ್ರೆ ಪೂರ್ತಿ ಚಿನ್ನ, ಬಟ್ ಅದು ಮರದ ಮೇಲೆ ಇದಾಗಿರುವಂತದ್ದು. ಯಾಕೆಂದ್ರೆ ಛತ್ರಿ ಎಲ್ಲ ಇದೆ, ಮೊದ್ಲೆಲ್ಲ ಛತ್ರಿ ಇರ್ಲಿಲ್ಲ, ಮತ್ತೆ ಮೆಟ್ಲಿರ್ಲಿಲ್ಲ, ಇದನ್ನೆಲ್ಲ ಆಮೇಲೆ ಆಡ್ ಆನ್ ಮಾಡ್ಕೊಂಡಿರೋದು. ಇದನ್ನೆಲ್ಲ ಮುಮ್ಮಡಿ ಅವ್ರ ಕಾಲದಲ್ಲಿ ಛತ್ರಿ ಮತ್ತೆ ಈ ಸಿಂಹಾಸನ, ಮತ್ತೆ ಪೂರ್ತಿ ಅದನ್ನ ಚಿನ್ನದ ಸಿಂಹಾಸನ ಮಾಡಿಸ್ತವ್ರು ನಾಲ್ವಡಿ ಕೃಷ್ಣರಾಜ ಒಡೆಯರ್. ನೋಡ್ತಿರಲ್ಲ, ಏನನ್ಸುತ್ತೆ ಅದು? ನಿಜವಾಗ್ಲೂ ಮೇಡಮ್, ಆ ಸಿಂಹಾಸನ ನೋಡುವಂತ ಒಂದು ಕಣ್ಮನ ಸೆಳೆಯೋದು ಅಂತ ಅಂತಾರಲ್ಲ, ಅದು 2 ಕಣ್ಣು ಸಾಲಲ್ಲ ಮೇಡಮ್. ನಿಜವಾಗ್ಲೂ ಆ ಸಿಂಹಾಸನ ನೋಡೋದು ಅಷ್ಟು ಪಳಪಳ ಅಂತ ಹೊಳಿತಿರುತ್ತೆ. ಮತ್ತೆ ಏನೋ ಒಂದು ನಮ್ಗೆ ಒಂದು ಡಿವೈನ್ ಫೀಲ್ ಬರುತ್ತೆ ಅದನ್ನ ನೋಡೋದು, ಕೈ ಮುಗಿಬೇಕು ಅಂತ ಅನ್ಸುತ್ತೆ. ನಿಜವಾಗ್ಲೂ ರಾಜರುಗಳಿಗೆ ಸಿಂಹಾಸನದಿಂದಾನೆ ಅಂತೆ ಅವರ, ಯಾಕೆಂದ್ರೆ ಪದವಿನೇ ಅವ್ರಿಗೆ ದೇವ್ರು. ಹಾಗಾಗಿ ರಾಜರು ಅಷ್ಟೇ, ಮೊದಲು ಸಿಂಹಾಸನ ಹತ್ತಕ್ಕೂ ಮುಂಚೆ ನಾವ್ ಏನು ಈಗ ಬಾಗಿ ನಮಸಿ ಇದ್ ಮಾಡ್ತೀವಲ್ಲ, ಯಾಕೆಂದ್ರೆ ನಾನ್ ನಿನಗೆ ದಾಸ ಅನ್ನೋ ಇದ್ರಲ್ಲಿ ಅವ್ರ ಫೀಲ್ ನಲ್ಲಿ ಹತ್ತಿ ಕೂತ್ಕೊಳ್ತಾರ ಅವರು. ಮತ್ತೆ ಅವರು ತಮ್ಮ, ನೀವು ನೋಡಿರ್ಬೋದು, ಅವರು ಕಾಲನ್ನ ಇದ್ ಮಾಡಲ್ಲ, ಮಂಡಿ ಊರಿಗೆ ಕುಂತ್ಕೊಂತಿದ್ರು. ಹಿಂದಿನ ಕಾಲ ಸಿಂಹಾಸನಗಳೆಲ್ಲ ಮಂಡಿ ಊರ್ ಕೂತಿದ್ರು. ಇವಾಗ ಮಾಮೂಲಿ ಇದ್ ಮಾಡ್ಕೊಂಡು ಕೂತ್ಕೋತಾರೆ. ಸಿಂಹಾಸನ ಅನ್ನುವಂಥದ್ದು ನಿಜವಾಗಿಯೂ ಅದು ನಮ್ಮ ಇಡೀ ಅರಮನೆ ಮತ್ತೆ ಸಂಸ್ಥಾನ ಒಂದು ಅಂದ್ರೆ
ಅದಕ್ಕೆಲ್ಲವೂ ಪವರ್ ಇರೋದೇ ಸಿಂಹಾಸನ ಮೇಡಮ್. ಅದರಲ್ಲೂ ಮೈಸೂರು ಅರಮನೆ ಇರುವಂತ ಸಿಂಹಾಸನ ಇದೆಯಲ್ಲ, ಅದಕ್ಕೆ ತನ್ನದೇ ಆದಂತ ಇತಿಹಾಸನೂ ಇದೆ, ಗೌರವ ಮತ್ತೆ ಗೌರವನೂ ಇದೆ, ಅದಕ್ಕೆ ಆದಂತ ಶಕ್ತಿ ನಿಜವಾಗ್ಲೂ ಅದೊಂದು ಶಕ್ತಿ ಪೀಠ ಹೌದು ನನ್ನ ಪ್ರಕಾರ. ಅಷ್ಟು ಹೇಳನಲ್ಲ, ಅದು ನೋಡಿದ್ರೆ ಡಿವೈನ್ ಫೀಲ್ ಬರುತ್ತೆ ನಮ್ಗೆ, ಅಂತ ಒಂದು ಶಕ್ತಿ ಪೀಠ ಅದು ಮೇಡಮ್. ಅದ್ರ ಮೇಲೆ ಇನ್ನು ಕುತ್ಕೊಳ್ಳುವಂತವ್ರು ಎಷ್ಟು ಇದಾಗಿರ್ಬಾರ್ದು ಅವರಿಗೆ, ಅದೊಂದು ನಮ್ಮ ಸೌಭಾಗ್ಯ ಮೇಡಮ್ ಅವರೆಲ್ಲ ನೋಡುವಂಥದ್ದು. ಓಕೆ ಅರಸ್ರೆ, ಥ್ಯಾಂಕ್ ಯು ಸೋ ಮಚ್. ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಮೇಡಮ್. ಅಂಡ್ ಅಗೇನ್ ನೀವು 7ನೇ ದಿನ ಹೋಗ್ತೀನಿ ಅಂತ ಅಂತಿದ್ದೀರಿ ದರ್ಬಾರಿಗೆ. ಸೊ ಅಟ್ ಲೀಸ್ಟ್ ಅದನ್ನಾದ್ರೂ ನೋಡೋ ಭಾಗ್ಯ ನಮಗ್ ಸಿಗುತ್ತಾ ಅಂತ ಒಂದು ಕ್ಯೂರಿಯಾಸಿಟಿ ಇದೆ. ಥ್ಯಾಂಕ್ ಯು. ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿ ಸಾಕಷ್ಟು ವಿಚಾರಗಳನ್ನ, ಗೊತ್ತಿರದ ವಿಚಾರಗಳನ್ನ, ಇನ್ಸೈಡ್ ಅಂದ್ರೆ ಆ ಖಾಸಗಿ ದರ್ಬಾರಲ್ಲಿ ಏನಿರುತ್ತೆ ಅನ್ನೋದನ್ನ ದರ್ಬಾರಿಯಾಗಿ ನಮ್ಮ ಅರಸರು ನಿಮಗ್ ತಿಳಿಸ್ಕೊಟ್ರು. ಹೋಪ್ಫುಲಿ ಈ ಕಾರ್ಯಕ್ರಮ ಮತ್ತು ಅರಸರು ಮಾತಾಡಿರೋದು ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಮಸ್ಕಾರ, ನಾನು ಹೋಗ್ಬಿಟ್ಟು ಬರ್ತೀನಿ. ನನ್ನ ಯೂಟ್ಯೂಬ್ ಚಾನೆಲ್ ಟಾಕಿಂಗ್ ಪ್ಯಾರೆಟ್ಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅದೇ ರೀತಿಯಾಗಿ ಡಿಮ್ಯಾಂಡ್ ಮಾಡಿ ಮುಂದಿನ ಎಪಿಸೋಡ್ ಯಾವ್ದು ಬೇಕು ಅಂತ. ನಮಸ್ತೆ.